ಎಲ್ರಿಗೂ ಮತ್ತೊಮ್ಮೆ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಇವತ್ತಿನ ಈ ತರಗತಿಯಲ್ಲಿ ಸ್ವಲ್ಪ ದಿನಗಳ ಹಿಂದೆ ನಡೆದಿರುವಂಥ ಬೆಂಗಳೂರು ವಾಟರ್ ಸೀವೇಜ್ ಬೋರ್ಡ್ ಒಂದು ಇಲಾಖೆಯಲ್ಲಿ ನಡೆದಿರುವಂಥ ಒಳಚರಂಡಿ ಮತ್ತು ನೈರ್ಮಲ್ಯ ಅಂತ ಒಂದು ಬೋರ್ಡ್ ಇದೆ. ಆ ಬೋರ್ಡಲ್ಲಿ ನಡೆದಿರುವಂಥ KA ಇಲಾಖೆ ನಡೆಸಿರುವಂಥ ಗ್ರೂಪ್ ಬಿ, ಇದು ಸ್ಪೆಷಲಾಗಿ ಅಸಿಸ್ಟೆಂಟ್ ಇಂಜಿನಿಯರ್ AEಗಳಿಗೆ ನಡೆಸಿರುವಂಥ ಒಂದು ಪೇಪರ್ ಆಗಿತ್ತು. ಇದರ ಒಂದು HK ಮತ್ತು ನಾನ್ HK ಎರಡು ಸಪ್ರೇಟ್ ಆಗಿರುವಂಥ ಎಕ್ಸಾಮ್ಸ್ ಆಗಿದ್ದವು. ಈ ಒಂದು ಪೇಪರ್ನ ನಾನ್ HK ಭಾಗವನ್ನು ನಾನು ಈಗಾಗಲೇ ಬಿಡಿಸಿದ್ದಾಗಿದೆ. HK ಪೇಪರನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಒಳ್ಳೊಳ್ಳೆ ಸೈನ್ಸ್ ಕ್ವಶನ್ಸ್ ಆಗಿದ್ದು, ಗೊತ್ತು ನಮಗೆ SB ಸೈನ್ಸ್ ಅಡ್ಡ ತರಗತಿಗಳಿಂದ ಕೇವಲ ಸೈನ್ಸು, ಎಕಾಲಜಿ ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿದ ಹಾಗೆ ಎಲ್ಲ ಕ್ಲಾಸಸನ್ನು ನೀಡ್ತಾ ಬರ್ತಾ ಇದ್ದೀವಿ ಮತ್ತು ನಮ್ಮದೇ ಆಗಿರುವಂಥ ಒಂದು ಆ್ಯಪ್ ಮುಖಾಂತರ ನಿಮಗೆ ಕ್ಲಾಸ್ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ SB ಸೈನ್ಸ್ ಅಡ್ಡ ಇತ್ತೀಚಿನ ದಿನಗಳಲ್ಲಿ ಸೈನ್ಸ್ ಕ್ವಶನ್ಸನ್ನು ಎಲ್ಲನೂ ಆಲ್ಮೋಸ್ಟು KA ಇಲಾಖೆಯಿಂದ ನಡೆಸುವಂಥ ಪ್ರತಿ ಪೇಪರನ್ನು ಸಹಿತ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ. ನಮ್ಮ SB ಸೈನ್ಸ್ ಅಡ್ಡ ನೀವು ಯೂಟ್ಯೂಬ್ ಚಾನಲ್ಗೆ ಹೋದ್ರೂ ಸಹಿತ ಸಪ್ರೇಟ್ ಆಗಿರುವಂಥ ರೀಸೆಂಟ್ KA ಎಕ್ಸಾಮ್ಸ್ ಅಂತ ಒಂದು ಫೋಲ್ಡರ್ ಇದೆ. ಅಲ್ಲಿ ನೀವು ಸುಮಾರು ರೀಸೆಂಟ್ ನಡೆದಿರುವಂಥ ಎಲ್ಲ KA ಪೇಪರನ್ನು ಸೊಲ್ಯೂಷನನ್ನು ನೀವು ನೋಡ್ಬೋದು. ಯಾಕಂದರೆ ಸೈನ್ಸಿಗೆ ವೇಟೇಜ್ ತುಂಬ ಕೊಡ್ತಾ ಇದ್ದಾನೆ. ಕನಿಷ್ಠ ಆದರೂ 20 ಕ್ವಶನ್ಸ್ ಆದರೆ ನಿಮಗೆ ಸೈನ್ಸು, ಟೆಕ್ನಾಲಜಿ, ಎಕಾಲಜಿಗೆ ಒಟ್ಟು ವಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಕ್ವಶನ್ ಒಂದು 20ರಿಂದ 25% ವೇಟೇಜ್ ಕೊಡ್ತಾ ಇದ್ದಾನೆ. ಹಾಗಾಗಿ ಇದರ ಮಹತ್ವ ಭಾಳ ಆಗಿದೆ. ಎಸ್ಪೆಷಲಿ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಒಂದು ಸಲ ನೋಡ್ಕೊಂಬನ್ನಿ. ಸೊ ತಡೆ ಮಾಡೋದು ಬೇಡ. ಇವತ್ತಿನ ಈ ಪೇಪರ್ ನೀವು ನೋಡ್ತಿರುವ ಹಾಗೆ AE ಎಕ್ಸಾಮ್ ಆಗಿರುವಂಥ ದಟ್ ಈಸ್ BWSSB ಇಲಾಖೆಯಿಂದ ಸೈನ್ಸ್ ಪೇಪರನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಪ್ರಕಾರ ಸುಮಾರು ಒಂದು 20ಕ್ಕಿಂತ ಜಾಸ್ತಿ ಕ್ವಶನ್ಸ್ ಇದ್ಮೇಲೆ ರೈಸ್ ಆಗಿದ್ದಾವೆ. ಯಾವ್ಯಾವ ಕ್ವಶನ್ಸ್ ಎಕ್ಸಾಮ್ದಲ್ಲಿ ಬಂದವೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಸ್, ಇದು BWSSBಯ HK ಪೇಪರ್ ಆಗಿರ್ತದೆ. ಈ ರೀಸೆಂಟಾಗಿ ಇದೆ ಮೊನ್ನೆ ಜುಲೈ ತಿಂಗಳು ನಡೆದಿರುವಂಥ 2026ರಲ್ಲಿ ನಡೆದಿರುವಂಥ ಪೇಪರು. ಫಸ್ಟ್ ಕ್ವಶನ್ ಈ ರೀತಿ ಇತ್ತು: ಕಬ್ಬಿಣದ ಅದಿರುನಲ್ಲಿರುವ ಕಬ್ಬಿಣಾಂಶವನ್ನು ಆಧರಿಸಿ ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆಗೆ ತೋರಿಸುವ ಸರಿಯಾದ ಕ್ರಮಣ ಯಾವುದು ಅಂತ ಕೊಡ್ತಾನೆ. ಏನು ಸಹ ಇದರ ಕ್ವಶನ್ ಅರ್ಥ ಅಂತಂದರೆ, ಗೊತ್ತು ನಿಮಗೆ ಕಬ್ಬಿಣ ಅಂದ ತಕ್ಷಣ ಇದು ಅನೇಕ ರೀತಿಯಾಗಿರುವಂಥ ಕಚ್ಚಾ ವಸ್ತುಗಳನ್ನು ಹೊಂದಿರ್ತದೆ. ಅವಕ್ಕೆ ನಾವು ಅದಿರುಗಳು, ಓರುಗಳು ಅಂತ ಕರಿತೀವಿ. ಯಾವುದೇ ಒಂದು ಮೂಲ ವಸ್ತು ನಮಗೆ ಭೂಮಿಯಿಂದ ತೆಗೆದಾಗ ನೇರವಾಗಿ ನಮಗೆ ಶುದ್ಧ ರೂಪದಲ್ಲಿ ದೊರೆಯುವುದಿಲ್ಲ. ಇದು ಅನೇಕ ಕಚ್ಚಾ ವಸ್ತುಗಳಿಂದ ಕೂಡಿರ್ತದೆ. ಇದನ್ನು ನಾವು ಕಚ್ಚಾ ವಸ್ತು ಅಥವಾ ಅದಿರುಗಳು ಅಂತ ಕರಿತೀವಿ. ಇದನ್ನು ತೆಗೆದು ನಾವು ಶುದ್ಧೀಕರಣ ಮಾಡಿದಾಗ ನಮಗೆ ಶುದ್ಧವಾಗಿರುವಂಥ ಐರನ್ ಅಥವಾ ಶುದ್ಧವಾಗಿರುವಂಥ ಮೂಲ ವಸ್ತುಗಳು ನಮಗೆ ಸಿಗ್ತವೆ. ಸೊ ಇಲ್ಲಿ ಕಬ್ಬಿಣ ಅನ್ನೋದು ಒಂದು ಶುದ್ಧ ವಸ್ತು ಅಥವಾ ಮೂಲ ವಸ್ತು ಅಂತಂದರೆ ಇದು ಯಾವ ರೀತಿಯ ಕಚ್ಚಾ ವಸ್ತುವಿಂದ ದೊರೀತದೆ ಅಂತ ನಮಗೆ ಕ್ವಶನ್ ಕೇಳ್ತಾನೆ. ಸೊ ಇಂಥವು ಸುಮಾರು ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಅದಿರುಗಳು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಡೆಫಿನೆಟ್ಲಿ ನಿಮಗೆ ಫಿಕ್ಸ್ ಕ್ವಶನ್ ಬರ್ತದೆ ನೋಡಿರಿ. ಅದಿರುಗಳು ಮತ್ತು ಮಿಶ್ರ ಲೋಹಗಳು ಮೇಲೆ ಕ್ವಶನ್ ತಪ್ಪಿದ್ದಲ್ಲ. PC, PSI, FD, SD ಯಾವುದರ ಎಕ್ಸಾಮ್ಗೆ ಹೋಗಿ ನೀವು ಅದಿರುಗಳು ಅಥವಾ ಮಿಶ್ರ ಲೋಹಗಳು ಒಂದು ಕ್ವಶನ್ ನಿಮಗೆ 99% ಫಿಕ್ಸ್ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ನೀವು ಈ ಅದಿರುಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರಿ. ಅಟ್ಲೀಸ್ಟ್ ಒಂದು 20 ಅದಿರುಗಳ ಬಗ್ಗೆ ಆದರೂ ನಿಮಗೆ ಮಾಹಿತಿ ಬೇಕಾಗ್ತದೆ. ಯುರೇನಿಯಂ, ಥೋರಿಯಂ, ಸೋಡಿಯಂ. ಮೊನ್ನೆ ಒಂದು ಲಾಸ್ಟ್ ಟೈಮ್ KPSC ಗ್ರೂಪ್ಸ್ ಎಕ್ಸಾಮ್ದಲ್ಲಿ ನಮಗೆ ಯಾವುದು ಅಬ್ರಕ, ಮೈಕಾ ಅನ್ನೋ ಒಂದು ಮೂಲ ವಸ್ತುವಿನ ಅದಿರುಗಳು ಯಾವ್ಯಾವು ಅಂತ ಕೇಳಿದ. ಅಲ್ಲಿ ಫೋಗೋಫೈಟ್, ಫ್ಯಾಗೋಫೈಟ್ ಅಂತೇಳಿ ನಮಗೆ 3-4 ಅದಿರುಗಳ ಮೇಲೆ ಕ್ವಶನ್ ನಮಗೆ ರೈಸ್ ಆಗಿದ್ದವು. ಈ ನಿಟ್ಟಿನಲ್ಲಿ ಇಲ್ಲಿ ಏನು ಕೇಳ್ತಾನೆ ಕ್ವಶನ್ ಅಂದ್ರೆ, ಈ ಎಲ್ಲ ಅದಿರುಗಳಲ್ಲಿ ಕಬ್ಬಿಣದ ಅಂಶ ಇದೆ, ಬಟ್ ಇಲ್ಲಿ ನಮಗೆ ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆಗೆ ಅಂತ ಕೊಡ್ತಾನೆ. ಕಡಿಮೆ ಪ್ರಮಾಣದ ಕಬ್ಬಿಣದ ಅಂಶದಿಂದ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅಂಶದವರೆಗೆ ಅವುಗಳನ್ನು ಸರಿಯಾಗಿ ಬರೀರಿ ಅಂತ ಕ್ವಶನ್ ಕೇಳ್ತಾನೆ. ನಮಗೆ ಒಂದು ನೆನಪಿಟ್ಕೋಬೇಕು, ಎಲ್ಲಕ್ಕಿಂತ ಉತ್ತಮ ಗುಣಮಟ್ಟದ ಕಬ್ಬಿಣದ ಒಂದು ಅದಿರು ಅಂತ ಬಂದಾಗ ಅದನ್ನು ನಾವು ಮ್ಯಾಗ್ನಟೈಟ್ ಅಂತ ಕರಿತೀವಿ. ಕಬ್ಬಿಣದಿಂದ ಅಯಸ್ಕಾಂತಗಳು ತಯಾರಾಗ್ತವೆ, ದಟ್ ಈಸ್ ಮ್ಯಾಗ್ನಟೈಟ್ ಅನ್ನೋದು ನಮಗೆ ಸರಿಯಾಗಿರ್ತದೆ. ಇಲ್ಲಿ ಮ್ಯಾಗ್ನಟೈಟ್ ಅನ್ನೋದು ನಮಗೆ ಎಲ್ಲಕ್ಕಿಂತ ದೊಡ್ಡದು. ಬಟ್ ಅವನು ಏನು ಕೇಳ್ತಾನೆ, ಕೆಳದರ್ಜೆಯಿಂದ ಹೆಚ್ಚಿನ ದರ್ಜೆಗೆ ಹೋಗ್ರಿ ಅಂತ ಕೇಳ್ತಾನೆ. ಹೆಚ್ಚಿನ ದರ್ಜೆ ಅಂತ ನಮಗೆ ಮ್ಯಾಗ್ನಟೈಟ್ ಲಾಸ್ಟ್ಗೆ ಬರಬೇಕು, ಯಾಕಂದರೆ ಜಾಸ್ತಿ ಐತಿ ಇಲ್ಲಿ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಆಫ್ ಐರನ್ ಡಿಪಾಸಿಷನ್. ಸೊ ಹಂಗಾಗಿ ನಾವಿಲ್ಲಿ
ಕಡಿಮೆಲಿಂದ ಹೆಚ್ಚಿಗೆ ಹೋಗಬೇಕಾಗಿತ್ತು ಅಂದರೆ ಹೆಚ್ಚಿದಾಗಿ ನಮಗೆ ಮ್ಯಾಗ್ನೆಟೈಟ್ ಬರಬೇಕಾಗ್ತದೆ. ಇನ್ನು ಕಡಿಮೆ ಎಲ್ಲಕ್ಕಿಂತ ಯಾವುದು ಕಡಿಮೆ ಇದೆ ಅಂತಲೇ ಕೊಡ್ತಾನೆ, ಸಿಡರೈಟಲ್ಲಿ ಕಡಿಮೆ ಇದೆ. ಇಲ್ಲಿ ನೋಡ್ಕೊಂಡು ಎರಡರಲ್ಲಿ ಸಹಿತ ಸೇಮ್ ಇದೆ, ಬಟ್ ಇನ್ ಬಿಟ್ವೀನ್ ನಮಗೆ ಕನ್ಫ್ಯೂಸ್ ಮಾಡ್ತಾನೆ. ಇದೇ ಮ್ಯಾಜಿಕ್ ಆಫ್ ಕ್ವಶನ್ ಪೇಪರ್ ನಮಗೆ. ಹೌದಾ, ಇವೆಲ್ಲ ನಮ್ಗೆ ಅಲ್ಲ ಅಂತ ಗೊತ್ತಾಯ್ತು, ಬಟ್ ಇವೆರಡರಲ್ಲಿ ಯಾವುದು ಅಂತ ಮತ್ತೆ ನಮಗೆ ಕನ್ಫ್ಯೂಸ್ ಮಾಡ್ತಾನೆ. ಸೊ ಈ ರೀತಿ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು, ಒಂದು ಚಾರ್ಟ್ ಕೊಟ್ಟಿನಿ, ಈ ಚಾರ್ಟ್ ಪ್ರಕಾರ ನೋಡ್ಕೋಬೋದು. ಎಲ್ಲಕ್ಕಿಂತ ಹೆಚ್ಚಿನ ಪ್ರಮಾಣದ ಕಬ್ಬಿಣಾಂಶ ನಮಗೆ ಮ್ಯಾಗ್ನೆಟೈಟಲ್ಲಿದೆ. ಒಂದು ಎಕ್ಸಾಮ್ದಲ್ಲಿ KPSC ಗ್ರೂಪ್ ಸಿ 2018 ನಮಗೆ ಇದರ ಪರ್ಸೆಂಟೇಜನ್ನು ಹೊಂದಿಸಿ ಬರೀರಿ ಅಂತ ಕೇಳಿದ್ದ. ಈ ಕಡೆ ಎಮಟೈಟ್, ಮ್ಯಾಗ್ನೆಟೈಟ್, ಲಿಮೋಟೈಟ್ ಕೊಟ್ಬಿಟ್ಟು ಆ ಕಡೆ ಪರ್ಸೆಂಟೇಜ್ ಕೊಟ್ಟಿದೆ, ಯಾವುದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತಲೂ ಕೇಳಿದ್ದ. ಹಾಗಾಗಿ ಎಲ್ಲಕ್ಕೂ ಇಂಪಾರ್ಟೆಂಟು. 72.4% ಎಂದಿಗೆ ಮ್ಯಾಗ್ನೆಟೈಟ್ ಫಸ್ಟ್ ಪ್ಲೇಸಲ್ಲಿದೆ. ಇನ್ನು ಅದರ ನಂತರ ಬರೋದು ಎಮಟೈಟ್ ಅಂತೇಳಿ, ಥರ್ಡ್ ಪ್ಲೇಸಲ್ಲಿರೋದು ಲಿಮೋನೈಟ್, ಫೋರ್ತ್ ಪ್ಲೇಸಲ್ಲಿರೋದು ಸಿಡರೈಟ್. ಬಟ್ ನಾವೀಗ ಕೆಳಗಿನಿಂದ ಮೇಲಕ್ಕೆ ಹೋಗ್ಬೇಕಾಗ್ತದೆ. ಹಂಗಾಗಿ ಫಸ್ಟ್ ನಮಗೆ ಸಿಡರೈಟ್ ಬೇಕು, ನೆಕ್ಸ್ಟ್ ಲಿಮೋನೈಟ್. ಇಲ್ಲಿ ಸಿಡರೈಟ್, ಇಲ್ಲಿ ಸಿಡರೈಟ್, ಇಲ್ಲಿ ಲಿಮೋನೈಟ್ ಇದೆ, ಮ್ಯಾಗ್ನೆಟೈಟ್ ಇದೆ. ಸೊ ಸೆಕೆಂಡ್ ಪ್ಲೇಸಲ್ಲಿ ಬರೋದು ನಮಗೆ ಲಿಮೋನೈಟ್ ಬೇಕು. ಹಂಗಾಗಿ ಸೆಕೆಂಡ್ ಅನ್ನೋದು ನಮಗೆ ಸರಿಯಾಗಿರುವಂಥ ಉತ್ತರ ಆಗ್ತದೆ. ನೋಡ್ರಿ, ನೀವು ಹೆಂಗೆ ಥಿಂಕ್ ಮಾಡಿದ್ರೆ ನಮ್ಗೆ ಎಲ್ಲರೂ ಒಂಥರ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಮತ್ತವನು. ಹೌದಾ, ಹಾಗಾಗಿ ಸರಿಯಾದ ಉತ್ತರ ಲಿಮೋನೈಟ್, ದಟ್ ಈಸ್ ಸಿಡರೈಟ್, ಲಿಮೋನೈಟ್, ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಅಂತೇಳಿ. ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಅಥವಾ ಕೆಳಗಡೆ ಕಮೆಂಟ್ ಮಾಡಿ. ಕಲ್ಲಿದ್ದಲಿನ ಪ್ರಮುಖ ಅದಿರುಗಳನ್ನು ಅವುಗಳ ಕಾರ್ಬನ್ನ ಏರಿಕೆ ಕ್ರಮದಲ್ಲಿ, ಇಳಿಕೆ ಕ್ರಮದಲ್ಲಿ ಬರೆದು ನೆನ್ಪಿಟ್ಕೊರಿ. ನೀವು ಎಕ್ಸಾಮ್ದಲ್ಲಿ ಕೇಳ್ತಾನೆ. ಕಬ್ಬಿಣ ಮತ್ತು ಕಲ್ಲಿದ್ದಲು ತುಂಬ ರಿಪೀಟ್ ಆಗ್ತಿರುವಂಥ ಕ್ವಶನ್ಗಳು. ಸೆಕೆಂಡ್ ಕ್ವಶನ್ ನೋಡೋಣ. ನಿಫಾ ವೈರಸ್ ಪ್ರಾಥಮಿಕವಾಗಿ ಯಾವುದರಿಂದ ಹರಡುತ್ತದೆ? ಮತ್ತೆ ರಿಪೀಟ್ ಆಯಿತು. ಬಯಾಲಜಿಯಲ್ಲಿ ನಿಮಗೆ ರೋಗಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ಒಂದು ಟಾಪಿಕ್ ಇದೆ. ರೋಗಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ಅಂತೇಳಿ ಒಂದು ಟಾಪಿಕ್ಕು. ಇಲ್ಲಿ ನಮಗೆ ವೈರಸ್, ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಮತ್ತು ಆಲ್ಗೆ 5 ರೀತಿಯಾಗಿರುವಂಥ ನಮಗೆ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಮಾಹಿತಿ ಬೇಕಾಗ್ತದೆ. ನಮ್ಮ SB ಸೈನ್ಸ್ ಅಡ್ಡ ಎಂಬ ಒಂದು ಆ್ಯಪಲ್ಲಿ ನೀವು ಈ 5 ಇದುಗಳ ಬಗ್ಗೆ ಸುಮಾರು 10 ಗಂಟೆಗಳ ಕಾಲ ಡೀಟೇಲ್ ಆಗಿ ಪಾಠ ಮಾಡೀನಿ. ವೈರಸ್ಗಳ ಬಗ್ಗೆ 3 ಅವರ್ಸ್ ಕ್ಲಾಸಸ್ ಇದೆ ನಿಮಗೆ. ಸೊ ಸೂಕ್ಷ್ಮಾಣುಜೀವಿಗಳು, ರೋಗಗಳು ಅನ್ನೋ ಒಂದು ಟಾಪಿಕ್ಕು ಯಾವುದೇ ಎಕ್ಸಾಮ್ಗೆ 100%, ನಾಟ್ 99, 100% ಒಂದಲ್ಲ ಒಂದು ಮಾರ್ಕ್ಸ್ ನಿಮಗೆ ಫಿಕ್ಸ್ ಬರ್ತದೆ. ಆ ರೋಗಗಳ ಬಗ್ಗೆ ಸ್ವಲ್ಪ ನೀವು ಬೇಸಿಕ್ ಮಾಹಿತಿ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಸಾಕು, ಆರಾಮಾಗಿ ನಾವು ಆನ್ಸರನ್ನು ಮಾಡ್ಬೋದು. ಈ ಎಕ್ಸಾಮ್ದಲ್ಲಿ 2 ರೋಗಗಳ ಮೇಲೆ ಕ್ವಶನ್ ಕೇಳ್ತಾನೆ. ಒಂದು ನಿಫಾ ಮೇಲೆ ಕೇಳಿದ್ದಾನೆ, ಇನ್ನೊಂದು ಸಿಡುಬು ರೋಗದ ಮೇಲೆ ಸಹಿತ ಕ್ವಶನ್ ರೈಸ್ ಆಗಿದೆ. ಸ್ಮಾಲ್ ಪಾಕ್ಸ್ ಅಂತ ಕರಿತೀವಿ. ಆ ರೋಗಗಳ ಮೇಲೆ ಕ್ವಶನ್ ನಮಗೆ ಬಂದೇ ಬರ್ತದೆ. ಒಂದ್ಸಲ ನೀವು ಆ್ಯಪ್ ನೋಡಿಕೊಂಡು ಅಬ್ಸರ್ವ್ ಮಾಡಿ ಕಂಟೆಂಟು. ನಿಫಾ ವೈರಸ್ ಪ್ರಾಥಮಿಕವಾಗಿ ಯಾವುದರಿಂದ ಹರಡುತ್ತದೆ ಅಂತ ಕೇಳ್ತಾನೆ. ಕಲುಷಿತ ನೀರು, ಸೊಳ್ಳೆ ಕಡಿತ, ವಾಯು ಮಾಲಿನ್ಯ ಅಲ್ಲ. ಇದು ಹಣ್ಣಿನ ಬಾವಲಿಗಳು ಮತ್ತು ಸೋಂಕಿತ ಪ್ರಾಣಿಗಳು ಅಂತ ಕರಿತೀವಿ. ಫ್ರೂಟ್ ಬ್ಯಾಟ್ಗಳು ಅಂತ ಒಂದು ಪದವನ್ನು ಕೊಡ್ತೀವಿ. ಫ್ರೂಟ್ ಬ್ಯಾಟ್ ಅಂದರೆ ನಾವು ಕ್ರಿಕೆಟ್ ಆಡುವಂಥ ಬ್ಯಾಟ್ ಅಲ್ಲ. ಇದಕ್ಕೆ ಇಂಗ್ಲೀಷಲ್ಲಿ ಬಾವಲಿಗಳಿಗೆ ಬ್ಯಾಟ್ ಅಂತ ಕರಿತೀವಿ. ಎಲ್ಲ ಬಾವಲಿಗಳು ಹಣ್ಣುಗಳು ತಿನ್ನುವುದಿಲ್ಲ. ಬಾವಲಿಗಳು ನೆನ್ಪಿಟ್ಕೋಬೇಕು, ಇವು ಸಸ್ತನಿಗಳು. ಇವು ರೆಕ್ಕೆಗಳಿದ್ದುಕೊಂಡು ಹಾರಿದರೂ ಸಹಿತ ಇವು ಸ್ತನಗಳನ್ನು ಹೊಂದಿದ್ದು ತನ್ನ ಮರಿಗಳಿಗೆ ಹಾಲು ಉಣಿಸುವಂಥ ಜೀವಿಗಳು. ನಮ್ಮ ಅಣ್ಣತಮ್ಮರಿದ್ದಂಗೆ ಅವು. ನಮ್ಮ ಜಾತಿಗೆ ಸಂಬಂಧಪಟ್ಟ ಜೀವಿಗಳು ಬಾವಲಿಗಳು ಸಹಿತ ಏನು ಸ್ತನಗಳನ್ನು ಒಂದು ಹಾಲನ್ನು ಕುಡಿಸುವಂಥ ಜೀವಿಗಳಾಗಿರ್ತವೆ. ಇವು ಫ್ರೂಟ್ ಬಾವಲಿ ಅಂದರೆ ಕೆಲವೊಂದು ಬಾವಲಿಗಳು ಹಣ್ಣುಗಳನ್ನು ತಿಂದು ಬದುಕ್ತವೆ. ಬಟ್ ಅವು ಈ ನಿಫಾ ವೈರಸ್ ಏನಾಗ್ತಂದರೆ, ಆ ವೈರಸ್ ಈ ಬಾವಲಿಗಳ ದೇಹದಲ್ಲಿ ಸೇರಿಕೊಂಡಾಗ ಅವು ಕಚ್ಚಿ ಬಿಸಾಕಿರುವಂಥ ಹಣ್ಣುಗಳನ್ನು ಮನುಷ್ಯ ತಿಂದಾಗ, ಅಥವಾ ಆ ಹಣ್ಣುಗಳು ತಿಂದಿರುವಂಥ ಇತರ ಜೀವಿಗಳನ್ನು ನಾವು ಸೇವನೆ ಮಾಡೋದರ ಮುಖಾಂತರ ಒಟ್ಟಾರೆಯಾಗಿ ಈ ಬಾವಲಿಗಳ ಮುಖಾಂತರ ಹರಡುವಂಥ ಒಂದು ರೋಗವನ್ನೇ ನಾವು ನಿಫಾ ಅಂತ ಕರಿತೀವಿ. ಇದು ಚೀನಾದ ಸೋಂಗೈ ನಿಫಾ ಅನ್ನೋ ಒಂದು ಪ್ರದೇಶದಲ್ಲಿ ಮೊಟ್ಟ ಮೊದಲು ಕಾಣಿಸ್ಕೊಂಡಿರೋದ್ರಿಂದ ಇದಕ್ಕೆ ನಿಫಾ ಅನ್ನೋ ಒಂದು ಹೆಸರು ನಾವು ಕೊಟ್ಟಿದ್ದೀವಿ. ಸೊ ಒಟ್ಟಾರೆ ಯಾವುದರಿಂದ ಹರಡುತ್ತೆ ಅಂತ ಕೇಳ್ತಾನೆ, ಫ್ರೂಟ್ ಬ್ಯಾಟ್ಸ್ ಅಥವಾ ಬಾವಲಿಗಳು ಅಂತ ನಾವು ನೆನ್ಪಿಟ್ಕೋಬೇಕು. ಬಾವಲಿಗಳಿಗೆ ಸಾಮಾನ್ಯವಾಗಿ ನಿಶಾಚರ ಪ್ರಾಣಿಗಳು ಅಂತ ಕರಿತೀವಿ. ಇವು ರಾತ್ರಿ ಸಮಯದಲ್ಲಿ ಓಡಾಡ್ತವೆ, ಹಗಲನ್ನ ರೆಸ್ಟ್ ಮಾಡ್ತವೆ, ಕಣ್ಣುಗಳು ಅಷ್ಟೊಂದು ಸ್ಪಷ್ಟವಾಗಿ ಕಾಣಲ್ಲ. ಇವು ಅಲ್ಟ್ರಾಸೌಂಡು, ಯಾವ ಸೌಂಡು? ಅಲ್ಟ್ರಾಸೌಂಡ್, ಶ್ರವಣಾತೀತ ತರಂಗಗಳನ್ನು ಅಂದರೆ 20,000 ಹರ್ಟ್ಜ್ಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇರುವಂಥ ಶಬ್ದವನ್ನು ಉತ್ಪತ್ತಿ ಮಾಡಿ ಆ ಶಬ್ದದ ಸಹಾಯದಿಂದ ಎಕೋಲೊಕೇಶನ್ ಅಂತ ಕರಿತೀವಿ. ಯಾವ ಲೊಕೇಶನ್? ಎಕೋಲೊಕೇಶನ್. ಎಕೋಲೊಕೇಶನ್ ಮುಖಾಂತರ, ಒಂದು ಶಬ್ದದ ಪ್ರತಿಧ್ವನಿ ಮುಖಾಂತರ ಇವು ತಮ್ಮ ಮಾರ್ಗವನ್ನು ಕಂಡುಕೊಂಡು ಚಲಿಸುವಂಥ ಜೀವಿಗಳಾಗ್ತವೆ. ಅವೇ ಬಾವಲಿಗಳು ಅಂತ ಅರ್ಥ, ನೆನ್ಪಿಟ್ಕೋಬೇಕು. ಕುಮಾರನು ಮನೆಗೆ ನಡೆದುಕೊಂಡು ಹೋಗುವಾಗ ಒಂದು ಜೇನುಹುಳ ಕಚ್ಚಿತು. ಅವನಿಗೊಂದು ಜೇನುಹುಳ ಕಚ್ಚಿತು ಅಂತ ಕೂಡಲೇ ಅವನು ಕಚ್ಚಿದ ಭಾಗಕ್ಕೆ ಹತ್ತಿರದ ಗಿಡ
ಗಿಡದ ಎಲೆಗಳಿಂದ ಉಜ್ಜಿದನು, ಅವನ ನೋವು ಶಮನವಾಯಿತು. ಶಮನ ಅಂದರೆ ಕಮ್ಮಿ ಆಯಿತು. ಹಾಗಾದರೆ ಆ ಎಲೆಗಳ ಗುಣವು ಡ್ಯಾಶ್ ಆಗಿತ್ತು ಅಂತ ನೋಡ್ರಿ. ಇವು ಭಾಳ NCERT ಬುಕ್ಸಿಂದ ರೆಫರ್ ಮಾಡ್ತಾನೆ, ನೆನ್ಪಿಟ್ಕೋಬೇಕು. KEದವರು ಪೇಪರು ಮೇಜರ್ ಆಗಿ ಫೋಕಸ್ ಮಾಡೋದು NCERT ಬುಕ್ಸ್. ನೀವು ಯಾವುದೇ ಆಥರ್ನ ಬುಕ್ನ ರೆಫರ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡಿದ್ರೂ ತಪ್ಪೇನಿಲ್ಲ. ಬಟ್ ಬೇಸಿಕಲಿ ನೀವು NCERT 6 to up to 12th ನೀವೇನಾದರೂ NCERT ಬುಕ್ಸ್ ಓದಿದ್ದೆ ಆದರೆ ಬೇರೆ ಯಾವುದೂ ಬುಕ್ಸ್ ನೀವು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ 100ಕ್ಕೂ ಮೋರ್ ದೆನ್ 80 to 90% ಕ್ವಶನ್ಸು KEದವರು NCERT ಬುಕ್ಸಿಂದನೇ ರೆಫರ್ ಮಾಡ್ತಾರೆ. ಇನ್ನು ನಿಮ್ಗೆ ಗೊತ್ತಿಲ್ಲಾಗಿಲ್ಲ, ರೀಸೆಂಟಾಗಿ 6th, 7th, 8th 3 ತರಗತಿಗಳ ಸಿಲೆಬಸ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಭಾಳ ಪ್ರಾಕ್ಟಿಕಲ್ ಆಗಿರುವಂಥ ಸಿಲೆಬಸ್ ಇದೆ. ಎಲ್ಲರೂ ಹೊಸ ಬುಕ್ಸ್ಗಳು ಒಂದ್ಸಲ ಖರೀದಿ ಮಾಡಿರಿ. ಹೊಸ ಬುಕ್ಸ್ಗಳಲ್ಲಿ ಚೆನ್ನಾಗಿ ಕಾಂಪಿಟೇಟಿವ್ ಪಾಯಿಂಟ್ ಚೆನ್ನಾಗದಾವೆ. ಎಸ್, ಇಲ್ಲಿ ಏನಿದೆ ಸರ್ ಕಾನ್ಸೆಪ್ಟು ಅಂತಂದರೆ, ಇದನ್ನು ನಾವು ತಟಸ್ಥೀಕರಣ ಅಂತ ಒಂದು ವರ್ಡ್ ಕೊಡ್ತೇವೆ ರೀ. ಒಂದು ನ್ಯೂಟ್ರಲೈಸೇಷನ್ ಪ್ರೊಸೆಸ್ ಅಂತ ಇದೆ. ಏನು ಸರ್ ನ್ಯೂಟ್ರಲೈಸೇಷನ್ ಪ್ರೊಸೆಸ್ಸು ಅಂತಂದರೆ, ಯಾವಾಗಾದರೂ ಒಮ್ಮೆ ಒಂದು ಆ್ಯಸಿಡ್ನಂಥ ವಸ್ತುವಿಗೆ ನಾವೊಂದು ಬೇಸನ್ನು ಮಿಕ್ಸ್ ಮಾಡಿಬಿಟ್ಟಿವಿ ಅಂತ ತಿಳ್ಕೊಳ್ರಿ. ಆವಾಗ ಆ ಪ್ರೊಸೆಸ್ ಏನಾಗ್ತದೆ, ನ್ಯೂಟ್ರಲ್ ಆಗಿರುವಂಥ ಒಂದು ಪ್ರೊಸೆಸ್ ಆಗ್ತದೆ. ಜೊತೆಗೆ ವಾಟರ್ ನಮಗೆ ಉತ್ಪತ್ತಿ ಆಗ್ತದೆ. ಅಂದರೆ ಯಾವುದೇ ಒಂದು ಆಮ್ಲಕ್ಕೆ ಒಂದು ಪ್ರತ್ಯಾಮ್ಲವನ್ನು ಬೆರೆಸೋದ್ರ ಮುಖಾಂತರ ಆ ಒಂದು ರಿಯಾಕ್ಷನ್ ನ್ಯೂಟ್ರಲ್ ಆಗ್ತದೆ ಅಂತ ಅರ್ಥ. ಇಲ್ಲಿ ಅವನು ಕಚ್ಚಿದ್ದು ಏನಪ್ಪ ಅಂದರೆ ಜೇನು ಹುಳ. ಗೊತ್ತಿರಬೇಕು ನಿಮಗೆ, ಜೇನು ಹುಳದಲ್ಲಿರುವಂಥ ಆ್ಯಸಿಡ್ ಯಾವುದು? ಫಾರ್ಮಿಕ್ ಆ್ಯಸಿಡ್. ಯಾವ ಆ್ಯಸಿಡು? ಫಾರ್ಮಿಕ್ ಆ್ಯಸಿಡ್. ಫಾರ್ಮಿಕ್ ಆ್ಯಸಿಡ್ನ ಮತ್ತೊಂದು ಹೆಸರೇನು? ಮೆಥನೋಯಿಕ್ ಆ್ಯಸಿಡ್. ಇವೇ ಎಕ್ಸಾಮ್ದಲ್ಲಿ ಬರೋದು. ಮೆಥನೋಯಿಕ್ ಆ್ಯಸಿಡ್ ಅಂದರೆ ಯಾವುದು? ಫಾರ್ಮಿಕ್ ಆ್ಯಸಿಡ್. ಅವಾಗ ಅವನು ಸಡನ್ನಾಗಿ ಏನೋ ಗಿಡದ ಎಲೆಗಳಿಂದ ಹಚ್ಚಿಬಿಡ್ತಾನಂತೆ. ಆವಾಗ ಶಮನ ಅಂದರೆ ನ್ಯೂಟ್ರಲ್ ಆಗಿಬಿಡ್ತದಂತೆ. ಏನು ಹಚ್ಚನ ಅಂದ್ರೆ ಅವನು ಹಚ್ಚಿದ್ದೇನು? ಪ್ರತ್ಯಾಮ್ಲ. ಅವ ಹಚ್ಚಿದ್ದೇನಿಲ್ಲಿ? ಪ್ರತ್ಯಾಮ್ಲ. ಅವನಿಗೆ ಕಚ್ಚಿದ್ದೇನು? ಆಮ್ಲ. ಏನು? ಆಮ್ಲ. ಬಾಡಿ ಎಂಟ್ರಿ ಆಗಿದ್ದು ಆಮ್ಲ. ಅವ ಎಲೆಗಳಿಂದ ಹಚ್ಚಿದ್ದು ಪ್ರತ್ಯಾಮ್ಲ. ಅವಾಗ ಇಮ್ಮಿಡಿಯೇಟ್ ಆಗಿ ಅವನ ನೋವೇನಾಗ್ತದೆ? ತಟಸ್ಥ ಆಗ್ತದೆ. ಇಲ್ಲಿ ಅವ ಎಲೆಗಳ ಗುಣವು ಏನಾಗಿತ್ತು ಅಂದರೆ ಪ್ರತ್ಯಾಮ್ಲೀಯ ಗುಣ ಆಗಿತ್ತು. ಅವನಿಗೆ ಕಚ್ಚಿದ್ದು ಆಮ್ಲ ಆಗಿತ್ತು, ಹಚ್ಚಿದ್ದು ಪ್ರತ್ಯಾಮ್ಲ ಆಗಿತ್ತು. ಎರಡು ಸೇರಿಬಿಟ್ಟು ಏನಾಗ್ತದೆ? ತಟಸ್ಥ ಆಗ್ತದೆ. ಇಲ್ಲಿ ಆಮ್ಲೀಯ ಗುಣ ಕಚ್ಚಿದ್ದೆ, ಪ್ರತ್ಯಾಮ್ಲೀಯ ಗುಣ ಹಚ್ಚಿದ್ದು. ಇಲ್ಲಿ ತಟಸ್ಥ ಅನ್ನೋದೊಂದು ರಿಯಾಕ್ಷನ್ ಹೆಸರು ತಟಸ್ಥ. ಜಲದ್ವೇಷಿ ಅಂತ ಏನಿಲ್ಲ, ಇದು ಏನು ಅರ್ಥ ಇಲ್ಲ. ಸೊ ಇದನ್ನು ಪ್ರತ್ಯಾಮ್ಲ ಅಂತ ಕರಿತೀವಿ. ನಿಮ್ಗೆ ಗೊತ್ತಿಲ್ಲಕ್ಕೆಲ್ಲ ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ದೀವಿ. ಅಲ್ಲಿ ಸಡನ್ನಾಗಿ ಉಗುಳು ತೊಗೊಂಡು ಹಚ್ತಿದ್ದೀವಿ ನಾವು, ಇಲ್ಲ ಮೂಗಲ್ಲಿರುವಂಥ ಮ್ಯೂಕಸ್ ತೊಗೊಂಡು ಹಚ್ತಿದ್ದೀವಿ. ಕೆಲವೊಮ್ಮೆ ಮೂತ್ರ ವಿಸರ್ಜನೆ ಸಹಿತ ನಾವು ಮಾಡ್ತಾ ಇದ್ದೀವಿ. ಇದರ ಅರ್ಥ ಏನಂತಂದರೆ, ಈ ಲಾಲಾರಸ ಆಗಿರ್ಬೋದು, ಏನು ಮ್ಯೂಕಸ್ ಆಗಿರ್ಬೋದು, ಸ್ವಲ್ಪ ಸ್ಲೈಡ್ ಆಗಿ ಬೇಸಿಕ್ ನೇಚರ್ ಗುಣವನ್ನು ಹೊಂದಿರೋದ್ರಿಂದ ಅವು ಕಚ್ಚಿದಾಗ ನಾವು ಚರ್ಮದ ಮೇಲೆ ಟಚ್ ಮಾಡೋದ್ರ ಮುಖಾಂತರ ಆ್ಯಸಿಡ್ ಮತ್ತು ಬೇಸ್ ಎರಡು ರಿಯಾಕ್ಷನ್ ಆಗಿ ತಾತ್ಕಾಲಿಕವಾಗಿ ನೋವು ಏನಾಗ್ತಾ ಇತ್ತು? ಕಡಿಮೆ ಆಗ್ತಾಯಿತ್ತು. ನಾವು ತಟಸ್ಥೀಕರಣ ವಿಧಾನ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಸೊ ಇದು ಯಾವ ಗುಣ ಅಂದರೆ ಪ್ರತ್ಯಾಮ್ಲೀಯ ಗುಣ. ನೆನ್ಪಿಟ್ಕೋಬೇಕು. ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟವನೇ. ಹೇಳಿಕೆ 1, ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ ಮತ್ತು ಕೇಕನ್ನು ತಯಾರಿಸುವ ಹಿಟ್ಟಿಗೆ ಅಡುಗೆ ಸೋಡಾವನ್ನು ಬೆರೆಸುತ್ತಾರೆ. ನೋಡಿ, ಅಡುಗೆ ಸೋಡಾವನ್ನೇ ನಾವು ಇಂಡೈರೆಕ್ಟ್ ಆಗಿ ಬೇಕಿಂಗ್ ಸೋಡಾ ಅಂತ ಕರಿತೇವ್ರಿ. ಅವ ಬೇಕಿಂಗ್ ಸೋಡಾ ಬೆರೆಸ್ತೀವಿ ಅಂತ ಕೊಟ್ಟಿಲ್ಲ. ಏನಂತ ನಾವು ಅಡುಗೆ ಸೋಡಾವನ್ನು ಬೆರೆಸ್ತೀವಿ ಅಂತ ಕೊಡ್ತಾನೆ. ಅಡುಗೆ ಸೋಡಾ ಅಂದ್ರೆ ಒಂದೇ, ಬೇಕಿಂಗ್ ಸೋಡಾ ಅಂದ್ರೆ ಒಂದೇ, ತಿನ್ನುವ ಸೋಡಾ ಅಂದರೂ ಸಹಿತ ಒಂದೇ. ಹೌದು, ಬೇಕಿಂಗ್ ಉದ್ಯಮದಲ್ಲಿ ಆಹಾರ ಪದಾರ್ಥಗಳನ್ನು ಮೃದು ಮಾಡಬೇಕಂತೇಳಿ ಬೇರೆ ಯಾವುದೇ ಉದ್ದೇಶ ಇಲ್ಲ. ಅದಕ್ಕೆ ಜಸ್ಟ್ ಸಾಫ್ಟ್ನೆಸ್ ಕೊಡಬೇಕಂತೇಳಿನೇ ಪಫಿ ಫುಡ್ ಅಂತ ಕರಿತೀವಿ ನಾವು. ಫುಡ್ ಐಟಮ್ ಬೇಕ್ರಿಗಳ ಹೋಗಿ ನೀವು ಫುಡ್ ಐಟಮ್ ತಿಂದು ನೋಡ್ರಿ, ಎಲ್ಲನೂ ಸಹಿತ ನಮಗೆ ಭಾಳ ಸಾಫ್ಟ್ ಆಗಿರುವಂಥ ಫುಡ್ ಕಾಣ್ತವೆ. ಎಗ್ ಪಫು, ವೆಜ್ ಪಫು, ಬ್ರೆಡ್ಡು, ನೀವೇನು ಬೇಕಾದ ತಿನ್ನಿರಿ, ಭಾಳ ಮೃದುವಾಗಿರುವಂಥ ಫುಡ್ ಇರ್ತದೆ. ಆ ಮೃದುತ್ವಕ್ಕೆ ಕಾರಣವಾಗಿರುವಂಥ ಅಂಶ ಯಾವುದಂದರೆ ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಎಸ್, ತಯಾರಿಸ್ತೀವಿ. ಅಡುಗೆ ಸೋಡಾವು ಬ್ರೆಡ್ ಮತ್ತು ಕೇಕುಗಳ ಪೋಷಣ ಮೌಲ್ಯವನ್ನು ಹೆಚ್ಚಿಸುತ್ತವೆ. ತಲೆ ಒಳ ಬಿಡಕ್ಕೆ ಟ್ರೈ ಮಾಡ್ತಾನೆ. ಪೋಷಣ ಮೌಲ್ಯ ಅಂದ್ರೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದ್ರೆ ಅದಕ್ಕೆ ಹೆಚ್ಚು ನಾವು ಸೋಡಾಗಳನ್ನು ಬೆರೆಸೋದ್ರ ಮುಖಾಂತರ ನಮ್ಮ ಬಾಡಿಗೆ ಹೆಚ್ಚು ಹೆಲ್ಪ್ ಆಗ್ತೈತಿ. ಪ್ರೋಟೀನ್ಸು, ವಿಟಾಮಿನ್ಸು ಎಲ್ಲ ನಮಗೆ ಸಿಗ್ತವೆ ಅಂತ ಹೇಳ್ತಾನೆ. ಅಂಥದ್ದು ಯಾವುದೇ ಮಣ್ಣು ಆಗಲಲ್ಲಿ ಅವ ಯೂಸ್ ಮಾಡಿದ ಉದ್ದೇಶ ಬರೀ ಸಾಫ್ಟ್ ಮಾಡೋದ ಉದ್ದೇಶ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲಲ್ಲಿ. ಹಾಗಾಗಿ ಇದರಿಂದ ನಮಗೆ ಪೋಷಣ ಮೌಲ್ಯಗಳು ಕಮ್ಮಿನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ಇಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾನೆ, ಜಾಸ್ತಿ ಆಗಲ್ಲ. ಹಾಗಾಗಿ ಒಂದು ಮಾತ್ರ ನಮಗೆ ಸರಿಯಾಗಿರುವಂಥ ಹೇಳಿಕೆಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಮುಂದೆ ಹೋಗೋದು ಬೇಡ, ತಪ್ಪಿದೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿಲ್ಲ. 3ನೇ ಆಪ್ಷನ್ 4ನೇ ಆಪ್ಷನ್ ಓದೋದು ಅವಶ್ಯಕತೆ ಇಲ್ಲ. ನಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ಸಾಕು. ಓದ್ತೀನಿ ಸರ್ ನನ್ನ ಟೈಮ್ ಅದಂದ್ರೆ ಓದ್ರಿ. ಹೇಳಿಕೆ 1 ಸರಿಯಾಗಿಲ್ಲ,
ಮುಂದೆ ಓದೋದ ಅವಶ್ಯಕತೆ ಇಲ್ಲ. ಹೇಳಿಕೆ 1 ಮತ್ತು 2 ಹೇಳಿಕೆ 2 ಸರಿಯಾಗಿವೆ ಇಲ್ಲ. ಸೊ ನಿಮಗೆ ಟೈಮ್ ವೇಸ್ಟ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೋಬೇಡ್ರಿ. ಇಮ್ಮಿಡಿಯೇಟಾಗಿ ಮುಗಿತಾ 2 ಸ್ಟೇಟ್ಮೆಂಟ್ಗಳ ಬಗ್ಗೆ ನಿಮಗೆ ಪಕ್ಕ ಮಾಹಿತಿ ಇತ್ತಾ ಮುಂದೆ ಹೋಗ್ತಾ ಇರೋದಷ್ಟೇ. ಹಾಗಾಗಿ ನಮಗೆ ಆಪ್ಷನ್ 2 ಅನ್ನೋದು ಸರಿಯಾಗಿರುವಂಥ ಆನ್ಸರ್. ನೈಟ್ರೋಜನ್ ಎಲ್ಲ ಜೀವಿಗಳ ಅತ್ಯವಶ್ಯಕ ಘಟಕಗಳಲ್ಲೊಂದಾಗಿರುತ್ತದೆ. ನೈಟ್ರೋಜನ್ ಹೊಂದಿರದ ವರ್ಡು ಮ್ಯಾಕ್ಸಿಮಮ್ 190ರಷ್ಟು ಸ್ಟೂಡೆಂಟ್ಗಳು ನಾವೇನು ಮಾಡ್ತೀವಿ, ಇನ್ಕ್ಲೂಡಿಂಗ್ ನಮ್ಮನ್ನು ಹಿಡ್ಕೊಂಡೆ ಹೊಂದಿರುವ ಅಂತ ಓದ್ತೀವಿ ನಾವು. ಯಾಕಂದರೆ ಇಲ್ಲಿ ಅವಶ್ಯಕವಾಗಿದೆ ಅಂತ ಕೊಡ್ತಾನೆ ಅವನು. ಅರ್ಥ ಆಗುತ್ತಾ? ನೈಟ್ರೋಜನ್ ಎಲ್ಲ ಜೀವಿಗಳ ಅವಶ್ಯಕತೆ ಘಟಕವಾಗಿದೆ, ನೈಟ್ರೋಜನ್ ಹೊಂದಿರುವ ಸಂಯುಕ್ತಗಳು ಅಂತ ಹಂಗೆ ನಮ್ಮ ಮೈಂಡು ತೊಗೊಂಡು ಹೋಗ್ತದೆ ನಮ್ಮನ್ನು. ಬಟ್ ಆದರೆ ಲೈನ್ನ ಪ್ರತಿ ಒಂದು ವರ್ಡು ನಮಗೆ ಹಿಂಗೆ ಹೊಂದಿರುವ, ಹೊಂದಿರದ, ಇರುವ, ಇಲ್ಲದಿರುವ ಹಿಂಗೆ ಪದಗಳ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇಟ್ಕೊಂಡು ನೀವು ಕ್ವಶನ್ ಓದಬೇಕಾಗ್ತೈತಿ. ಯಾವುದರಲ್ಲಿ ನೈಟ್ರೋಜನ್ ಇಲ್ಲ ಅಂತ ನಮಗೆ ಕೇಳ್ತಾನೆ. ಇಲ್ಲ 6 ಅಂಶಗಳು ಕೊಟ್ಟಾನೆ. ಇಲ್ಲಿ ಆಪ್ಷನ್ ನೋಡ್ಕೊಂಡ್ರೆ 3 ಜೋಡಿ ಅದಾವೆ. ಅಂದರೆ 3ರಲ್ಲಿ ನೈಟ್ರೋಜನ್ ಐತಿ, 3ರಲ್ಲಿ ಇಲ್ಲ ಅಂತ ಅರ್ಥ. ನಮಗೆ ನೈಟ್ರೋಜನ್ ಇರೋದು ಮೊದಲು ನಾವು ಲೆಕ್ಕ ಹಾಕೋಣ. ಫಸ್ಟ್ ಆಫ್ ಆಲ್ ಎಲ್ಲಕ್ಕಿಂತ ಹೆಚ್ಚು ನೈಟ್ರೋಜನ್ ಇರೋದೇ ಪ್ರೋಟೀನ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಜೊತೆಗೆ ನೈಟ್ರೋಜನ್ ಕಂಡುಬರುತ್ತದೆ. ಪ್ರೋಟೀನ್ಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಮೂಲ ವಸ್ತು ಯಾವುದು? ನೈಟ್ರೋಜನ್. ಹಾಗಾಗಿ ಇದರಲ್ಲಿ ಪ್ರೋಟೀನ್ ಅಂಶ ಇದೆ ಅಂತ ಅರ್ಥ. ಇನ್ನು ನಮಗೆ ಗೊತ್ತಿರುವ ಹಾಗೆ ಆಲ್ಮೋಸ್ಟ್ ವಿಟಾಮಿನ್ಗಳಲ್ಲಿ ಸಹಿತ ನೈಟ್ರೋಜನ್ನ ಕಂಟೆಂಟ್ ಇರ್ತದೆ. ಯಾಕಂದರೆ ನಮ್ಗೆ ಗೊತ್ತಿರುವ ಹಾಗೆ ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಐತಲ್ಲ, ಈ ಬಿ ಕಾಂಪ್ಲೆಕ್ಸಲ್ಲಿ ಅಧಿಕ ಪ್ರಮಾಣದ ನೈಟ್ರೋಜನ್ ಕಂಟೆಂಟ್ ಇರುವಂಥ ಫುಡ್ಗಳು ಇದರೊಳಗೆ ಸೇರ್ತವೆ. ಇನ್ನು ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು ಸ್ಟಾರ್ಚ್ ಅಂತ ನಾವು ನೋಡ್ತೀವಿ. ಇದನ್ನು ನಾವು ಪಿಷ್ಟ ಅಥವಾ ಸ್ಟಾರ್ಚ್ ಅಂತ ಕರಿತೀವಿ. ಇದೊಂದು ಪಾಲಿಸ್ಯಾಕರೈಡ್. ನೋಡಿ, ನಮ್ಮ ಕನ್ನಡದಲ್ಲಿ ಸಕ್ಕರೆಗಳು, ಪಿಷ್ಟಗಳು ಅಂತ ಕರಿತೀವಿ. ಎಲ್ಲ ರೀತಿಯ ಶರ್ಕರೆಗಳಲ್ಲಿರುವಂಥ 3 ಮೂಲಭೂತ ಕಣಗಳೇ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಈ 3 ಬಿಟ್ಟರೆ ಇದರೊಳಗೆ ಯಾವುದೇ ರೀತಿಯ ನೈಟ್ರೋಜನ್ ಇಲ್ಲ. ಅಂದರೆ ಗ್ಲೂಕೋಸ್, ಫ್ರಕ್ಟೋಸ್, ಸುಕ್ರೋಸ್, ಮಾಲ್ಟೋಸ್ ಅಂತ ನೋಡ್ತೀವಲ್ರಿ, ಇವು ಯಾವುದ್ರೊಳಗೆ ಸಹಿತ ನೈಟ್ರೋಜನ್ ಇಲ್ಲ. ಇರೋದೇ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಹಾಗಾಗಿ ಇವಕ್ಕೆ ನಾವು ಕಾರ್ಬೋಹೈಡ್ರೇಟ್ಗಳು ಅಂತ ಕರಿತೀವಿ. ಹಾಗಾಗಿ ಗ್ಲೈಕೋಜನ್ ಅನ್ನೋದು ಒಂದು ಪಾಲಿಸ್ಯಾಕರೈಡ್, ಸೆಲ್ಯುಲೋಸ್ ಅನ್ನೋದು ಒಂದು ಪಾಲಿಸ್ಯಾಕರೈಡ್, ಸ್ಟಾರ್ಚ್ನ ಸಹಿತ ಒಂದು ಪಾಲಿಸ್ಯಾಕರೈಡ್. ಬಹುಶರ್ಕರೆಗಳು ಅಂತ ಕರಿತೀವಿ. ಅವು ಬಹು ಇರಲಿ, ಏಕ ಇರಲಿ, ಏನೇ ಇರಲಿ, ಎಲ್ಲ ಶರ್ಕರೆಗಳಲ್ಲಿ ಯಾವುದೇ ರೀತಿ ಪ್ರೋಟೀನ್ ಇಲ್ಲ. ಈ 3ರಲ್ಲಿ ಯಾವುದೇ ರೀತಿಯಾಗಿರುವಂಥ ಪ್ರೋಟೀನ್ ನಮಗೆ ಕಂಡು ಬರಲ್ಲ. ಹೌದಲ್ಲ? ಕಂಡು ಬರೋದು ಪ್ರೋಟೀನ್ ಮತ್ತು ಜೀವಸತ್ವಗಳು. ಇನ್ನು ಪತ್ರಹರಿತು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ನಮಗೆ ಗೊತ್ತಿದ್ರೂ ನಾವು ಆನ್ಸರ್ ಮಾಡ್ಬೋದು, ಈಗ ಗೊತ್ತಿಲ್ಲ ಅಂದರೂ ಆನ್ಸರ್ ಮಾಡ್ಬೋದು. ಯಾಕೆ 3 ಜೋಡಿ ಕೊಟ್ಟನ, ಈ 3ರಲ್ಲಿಲ್ಲ ಅಂತ ಕನ್ಫರ್ಮ್ ಆಯಿತು. ಇನ್ನು ಮಿಕ್ಕಿದೆ 3ರಲ್ಲಿದೆ ಅಂತ ಅರ್ಥ. ಕ್ಲೋರೋಪ್ಲಾಸ್ಟ್ನ ಹೊರಭಾಗದಲ್ಲಿ ಸಹಿತ ನಮಗೆ ಕ್ಲೋರೋಪ್ಲಾಸ್ಟ್ ಸಾಮಾನ್ಯವಾಗಿ 2 ಪೊರೆಗಳಿಂದ ಕೂಡಿರ್ತದೆ. ಈ ಅತ್ಯಂತ ಹೊರ ಪೊರೆಯಲ್ಲಿ ನಮಗೆ ಕ್ಲೋರೋಪ್ಲಾಸ್ಟಲ್ಲಿ ಪ್ರೋಟೀನ್ ಅಂಶಗಳು ಕಂಡುಬರ್ತವೆ, ನೈಟ್ರೋಜನ್ ಅಂಶ ಸಹಿತ ಕಂಡುಬರ್ತದೆ. ಹಂಗಾಗಿ 1, 3, 5ರಲ್ಲಿ ಪ್ರೋಟೀನ್ಗಳು ಅವೆ. 2, 4, 6ರಲ್ಲಿ ಪ್ರೋಟೀನ್ ದಟ್ ಈಸ್ ನೈಟ್ರೋಜನ್ ಇಲ್ಲ ಅಂತ ಅರ್ಥ. ಇಲ್ಲಿ ನೈಟ್ರೋಜನ್ ಹೊಂದಿರದ ಅಂತ ಕೇಳನೆ, ಗ್ಲೈಕೋಜನ್ ಹೊಂದಿಲ್ಲ, ಸೆಲ್ಯುಲೋಸ್ ಹೊಂದಿಲ್ಲ, ಪಿಷ್ಟ ಸಹಿತ ಹೊಂದಿಲ್ಲ. 2, 4, 6 ನಮಗೆ ನೈಟ್ರೋಜನನ್ನು ಹೊಂದಿಲ್ಲ ಅಂತ ಅರ್ಥ. 2, 4 ಮತ್ತು 6, 2, 4, 6 ಆಪ್ಷನ್ 4ರಲ್ಲಿ ನಾವು ಸರಿಯಾಗಿ ನೋಡ್ತೀವಿ. ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ನೈಟ್ರೋಜನ್ ನಮಗೆ ಕಂಡು ಬರುವುದಿಲ್ಲ. ಕಾನ್ಸೆಪ್ಟು ಕ್ಲಾರಿಟಿ ಬೇಕು. ಕಾನ್ಸೆಪ್ಟ್ಗಳಿಲ್ಲ ಅಂದರೆ ನಾವು ಆನ್ಸರ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಗ್ತದೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ಸೈನ್ಸ್ ನಿಮಗೆ ಟಫ್ ಆಗ್ತಾಯಿತ್ತು, ಸೈನ್ಸ್ ತರಗತಿ ನಮಗೆ ಬೇಕು, ಸೈನ್ಸ್ ನಮಗೆ ನಿಮ್ಮ ಕಂಟೆಂಟ್ ಚೆನ್ನಾಗಿದೆ, ನೀವು ಹೇಳಿದ್ರೆ ಅರ್ಥ ಆಗ್ತದೆ ಅಂತ ನಮ್ಮ ಮೇಲೆ ನಂಬಿಕೆ ಇದ್ದರೆ SB ಸೈನ್ಸ್ ಅಡ್ಡ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕಲ್ಲಿ ನೀವು ಹೋದರೂ ಸಹಿತ ನಿಮಗೆ ನೇರವಾಗಿ ಆ್ಯಪ್ ಡೌನ್ಲೋಡ್ ಆಗ್ತದೆ. ಸೊ ಅಲ್ಲಿಂದ ನೀವು ತರಗತಿಗಳನ್ನು ನಿರಂತರವಾಗಿ ಕೇಳ್ಬೋದು. ಎಲ್ಲ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಎಕಾಲಜಿ ಸೇರಿ ನಿಮಗೆ 200 ಗಂಟೆಗಳಿಗಿಂತ ಜಾಸ್ತಿ ಕ್ಲಾಸಸನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಟೀಚ್ ಮಾಡ್ತಾ ಅನುಭವವನ್ನು ಹೊಂದಿರೋದ್ರಿಂದ ಆ ಅನುಭವದಿಂದನೇ ಆ ತರಗತಿಗಳನ್ನು ರೆಡಿ ಮಾಡಿದ್ದಿದೆ. ಕಲರ್ಫುಲ್ ಕಂಟೆಂಟು ಮತ್ತು ಕಲರ್ಫುಲ್ ಇಮೇಜ್ಗಳನ್ನು ಹಾಕಿ ನಿಮಗೆ ಏನು ಅರ್ಥ ಮಾಡಿಸ್ಬೇಕೋ ಆ ಕಾನ್ಸೆಪ್ಟನ್ನು ಕನ್ನಡ ಮತ್ತು ಇಂಗ್ಲೀಷ್ ಬೈಲಿಂಗ್ವಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡಿಸಿದ್ದೀನಿ. ಒಂದ್ಸಲ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕಂಟೆಂಟನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಕೆ ಹೋಗ್ತಾ ಇದ್ದೀವಿ. ಸತ್ತ ಜೀವಿಗಳಿಂದ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುವುದಿಲ್ಲ ಅಂತ ಕೊಡ್ತಾನೆ. ಹೌದು, ಪ್ರಯೋಗಾಲಯದಲ್ಲಿ ತಯಾರಿಸಲಾಗುವುದಿಲ್ಲ. ಯಾಕಾಗಲ್ಲ ಅಂದರೆ
ಕಲ್ಲಿದ್ದಲು, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಹೆಂಗೆ ತಯಾರಾಗುತ್ತೆ ಗೊತ್ತಾ? ಭೂಮಿಯಲ್ಲಿ, ಇದು ನಮ್ಮ ಭೂಮಿ ಅಂತಂದರೆ ಅನೇಕ ವರ್ಷಗಳ, ಸಾವಿರಾರು ನೂರಾರು ವರ್ಷಗಳ ಹಿಂದೆ ಆ ಭೂಮಿಯಲ್ಲಿ ಸತ್ತೋಗಿರುವಂಥ ಡೆಡ್ ಬಾಡಿಗಳು, ಮನುಷ್ಯ, ಇತರ ಪ್ರಾಣಿಗಳು, ಇತರ ಸಸ್ಯಗಳು, ಇಂಡೈರೆಕ್ಟಾಗಿ ಕಾರ್ಬನ್ನ ಅಂಶವನ್ನು ಹೊಂದಿರುವಂಥ ವಸ್ತುಗಳು ಭೂಮಿಯಲ್ಲಿ ಸತ್ತ ನಂತರ ನೂರಾರು ಸಾವಿರಾರು ವರ್ಷಗಳ ಒಳಗೆ ಅವು ಅಧಿಕ ಪ್ರಮಾಣದ ಟೆಂಪರೇಚರ್, ಅಧಿಕ ಪ್ರಮಾಣದ ಪ್ರೆಷರ್ಗೆ ಸಿಲುಕಿದಾಗ ಈ ಮನುಷ್ಯನ, ಇತರ ಪ್ರಾಣಿ ಪಕ್ಷಿಗಳಿರುವಂಥ ಎಲುಬುಗಳು, ಕಾರ್ಬನ್ನ ಅಂಶಗಳು ನಿರಂತರವಾಗಿ, ನಿಧಾನವಾಗಿ, ಮೊದಲು ನಮಗೆ ಏನು ಮೇಲೆ ಕಲ್ಲಿದ್ದಲಂತೇಳಿ, ಆಮೇಲೆ ಗ್ರಾಫೈಟು, ಆಮೇಲೆ ಡೈಮಂಡು, ಆಮೇಲೆ ನಮಗೆ ಈ ಪೆಟ್ರೋಲಿಯಂ ತೈಲಗಳೇನಾಗ್ತವೆ ಮಾರ್ಪಡ್ತವೆ. ಅಷ್ಟು ಪ್ರಮಾಣದ ಟೆಂಪರೇಚರನ್ನು, ಅಷ್ಟು ಪ್ರಮಾಣದ ಪ್ರೆಷರನ್ನು, ಮೂರೋರ್ ಅಷ್ಟು ಟೈಮನ್ನು ನಾವು ಲ್ಯಾಬ್ರೋಟರಿಗಳು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಸತ್ತ ಜೀವಿಗಳಿಂದನೇ ಅಧಿಕ ಒತ್ತಡ, ತಾಪಕ್ಕೆ ಸಿಲುಕಿದಾಗ ನಮ್ಮ ದೇಹದ ಎಲುಬುಗಳಿಂದನೇ, ನಮ್ಮ ದೇಹದ ಇತರ ಮಾಂಸಖಂಡಗಳಿಂದನೇ ಈ ಕಲ್ಲಿದ್ದಲುಗಳೇ ತಯಾರಾಗ್ತಾ ಇರೋದರಿಂದ ಲ್ಯಾಬೊರೇಟರಿಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಇದನ್ನು ನಾವು ತಯಾರು ಮಾಡೋಕ್ಕಂತೂ ಇಂಪಾಸಿಬಲ್ ಆಗಿದೆ, ಹೌದಲ್ಲ? ಹಾಗಾಗಿ ಇದು ಸರಿಯಾಗಿರುವಂಥ ಸ್ಟೇಟ್ಮೆಂಟ್. ತಯಾರಿಸಲಾಗುವುದಿಲ್ಲ ಅಂತಲೇ ಹೌದು, ತಯಾರಿಸಲಾಗುವುದಿಲ್ಲ ಅಂದರೆ ಇದು ಸರಿಯಾಗಿದೆ ಅಂತ ಅರ್ಥ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ನ ಅತಿ ದೊಡ್ಡ ಅನಾನುಕೂಲವೆಂದರೆ ಅದನ್ನು ನೇರವಾಗಿ ಉರಿಸಲು ಸಾಧ್ಯವಿಲ್ಲ ಅಂತ ಕೊಡ್ತಾನೆ. ಇಲ್ಲ, ಇದು ನೇರವಾಗಿ ನಾವು ಉರಿಸಬಹುದು. ನೇರವಾಗಿ ಉರಿಸುವುದರಿಂದನೇ ನಾವು ಆರಾಮಾಗಿ ಕಾರ್ಗಳಲ್ಲಿ, ಆಟೋಗಳಲ್ಲಿ, ಬೇರೆ ಬೇರೆ ಕಡೆ ನಾವು CNGಯನ್ನು ಆರಾಮಾಗಿ ಬಳಸ್ತಾ ಇದ್ದೀವಿ. ಅಂದರೆ ತಾನೇನಂತ ನೇರವಾಗಿ ಉರಿಸುವುದು ಅದರ ಅರ್ಥ ಏನಂದರೆ ಯಾವುದೇ ಪೈಪ್ಲೈನ್ ಅವಶ್ಯಕತೆ ಇಲ್ಲ. ಎಲ್ಲೋ ಅಂಡರ್ಗ್ರೌಂಡಲ್ಲಿ ಹಾಕಿ ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡಬೇಕಂತೇನಿಲ್ಲ. ನೇರವಾಗಿ ಒಂದು ಸಣ್ಣ ಸಿಲಿಂಡರ್ಗಳಲ್ಲಿ ಯೂಸ್ ಮಾಡ್ಕೊಂಡು ನಾವು ಮನೆಯಲ್ಲಿ LPG CNG ನಾವು ನೇರವಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲೋ ಮಾರಾಟ ಮಾಡ್ತಾರೆ, ಮನೆಗೆ ತಂದು ಕನೆಕ್ಷನ್ ಕೊಟ್ಬಿಟ್ಟು ನಾವು ಸ್ಟವ್ಗೆ ಹಚ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಡೈರೆಕ್ಟ್ ಯೂಸ್ ಅಂತ ಕರಿತೀವಿ. ಬಟ್ ಇವನು ನೇರವಾಗಿ ಯೂಸ್ ಮಾಡಲು ಸಾಧ್ಯ ಇಲ್ಲ ಅಂತ ಕೊಡ್ತಾನೆ. ಇದು ಸಾಧ್ಯ ಇದೆ, ಸಾಧ್ಯ ಇರುವುದರಿಂದ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಆಗಿದೆ, ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ ಅಂತ ಅರ್ಥ. ಮೇಲಿನ ಹೇಳಿಕೆಯನ್ನು ಆಧರಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಮುಂಬರುವಂಥ ಕ್ವಶನ್ಸ್ ಹಿಂಗೆ ಬರ್ತದೆ ನೋಡ್ರಿ, ಬರೀ ಸ್ಟೇಟ್ಮೆಂಟು ಕಾನ್ಸೆಪ್ಟುಗಳು ಗೊತ್ತಿಲ್ಲ ಅಂದರೆ ಮುಗೀತು. ನೋಡಿ, ಇಷ್ಟೆಲ್ಲ ನಾವು ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ, ಒಂದು ಬುಲೆಟ್ ಪಾಯಿಂಟ್ ರೂಪದಲ್ಲಿ ನೇರ ಕ್ವಶನ್ ಉತ್ತರ ಇರಲ್ಲ. ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸು, ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಕ್ವಶನ್ಸೇ ಎಕ್ಸಾಮ್ದಲ್ಲಿ ಬರ್ತದವೆ. ನಮಗೆಲ್ಲ ಗೊತ್ತ್ರಿ, ನೀವು ಮುಂದೆ ಹೋಗ್ರಿ ಅಂತ ನೀವು ಅಂತಿರ್ತೀರಿ. ಬಟ್ ಆದರೂ ಏನೋ ಈ ಟೀಚಿಂಗ್ ಅನುಭವದಿಂದ ಹಂಗೆ ಪದಗಳು ಬರ್ತಿರ್ತವೆ. ಒಂದೊಂದು ಸಲ ಹಂಗೆ ಕೇಳಬೇಕಾಗ್ತದೆ, ನೀವು ಏನು ಮಾಡೋಕ್ಕಾಗಲ್ಲ. ಹಳೇ ಸ್ಟೂಡೆಂಟ್ಸ್ ಇದ್ರಿ, 4 ವರ್ಷ 5 ವರ್ಷ ಕುಂತು ಓದೋರಿಗೆ ಬೇಜಾರು ಅನಿಸ್ತತಿ. ರೀಸೆಂಟಾಗಿ ಬಂದಿರ್ತಾರೆ ಹುಡುಗರು, ಏನೂ ಗೊತ್ತಿರಲ್ಲ, ಏನೋ ನೌಕರಿ ಮಾಡ್ಕೋಬೇಕಂತ ಈಗೀಗ ಬಂದಿರ್ತಾರೆ. ಸ್ಪರ್ಧಾತ್ಮಕ ಯುಗತೆ ಅಂಬೆಗಾಲಿಟ್ಟು ಬರುವವರಿಗೆ ಇವೆಲ್ಲ ಸ್ವಲ್ಪ ಹೇಳ್ಕೊಡ್ಬೇಕಾಗ್ತತಿ. ಎಸ್, ಮೇಲಿನ ಹೇಳಿಕೆಯನ್ನು ಆಧರಿಸಿ ಸರಿಯಾದ ಉತ್ತರನ ಆಯ್ಕೆ ಮಾಡಿ ಅಂತ ಕೊಡ್ತಾನೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಇಲ್ಲ, ನಮಗೆ ಹೇಳಿಕೆ 1 ಮಾತ್ರ ಸರಿಯಾಗಿದೆ, 2ನೇದು ತಪ್ಪಿದೆ ಅಂತ ಅರ್ಥ. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ಇಷ್ಟು ಕ್ಲಾರಿಟಿ ಇದ್ರೆ ಮುಂದೆ ಓದೋ ಅವಶ್ಯಕತೆ ಇದೆ ಅಂತೀರಾ? ನನಗೆ ಗೊತ್ತಿರೋ ಪ್ರಕಾರ ಅವಶ್ಯಕತೆ ಇಲ್ಲ. ಆದರೂ ಓದ್ತೀವಿ ಅಂದ್ರೆ ಓದ್ರಿ. ಹೇಳಿಕೆ 1 ಸರಿಯಾಗಿಲ್ಲ, ಇಲ್ಲ 1 ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿಲ್ಲ, ಇಲ್ಲ 1 ಸರಿಯಾಗಿದೆ, 2ನೇದು ಸರಿಯಾಗಿಲ್ಲ. ಆಪ್ಷನ್ 2 ಅನ್ನೋದು ನಮಗೆ ಸರಿಯಾಗಿರುವಂಥ ಉತ್ತರ ಆಗ್ತದೆ. ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡುಬರದ ಧಾತುಗಳು ಯಾವುದು ಅಂತ ಕೇಳ್ತಾನೆ. ಏನ್ರಿ ಮುಕ್ತ ಸ್ಥಿತಿ? ಫ್ರೀ ಸ್ಟೇಟ್ ಅಂತ ಕರಿತಾನೆ. ಫ್ರೀ ಸ್ಟೇಟ್ ಮೀನಿಂಗ್ ಏನು ಅಂತಂದ್ರೆ, ಯಾವ ವಸ್ತು ಇತರ ಸಂಯುಕ್ತಗಳೊಂದಿಗೆ ಜಾಸ್ತಿ ರಿಯಾಕ್ಟ್ ಮಾಡ್ತದೋ, ಯಾವುದು ಅತಿ ಹೆಚ್ಚು ಕ್ರಿಯಾಶೀಲವಾಗಿರ್ತದೋ ಅವು ಮುಕ್ತ ಸ್ಥಿತಿಯಲ್ಲಿ ಕಂಡು ಬರಲ್ಲ ಅಂತ ನೋಡ್ತೀವಿ. ಯಾವ ಗಪ್ಪು ಕುಂದಿರ್ತವೋ, ಯಾವುದು ರಿಯಾಕ್ಷನ್ ತೋರಿಸೋದಿಲ್ಲವೋ, ತುಕ್ಕಿಡುವುದಿಲ್ಲವೋ, ರಸ್ಟ್ ಫಾರ್ಮೇಷನ್ ಮಾಡೋದಿಲ್ಲವೋ, ಆಮ್ಲಜನಕದೊಂದಿಗೆ ಜಲಜನಕದೊಂದಿಗೆ ಯಾವುದಕ್ಕೂ ಪ್ರತಿಕ್ರಿಯೆ ತೋರುವುದಿಲ್ಲವೋ ಅವಕ್ಕೆ ನಾವು ಮುಕ್ತ ಸ್ಥಿತಿಯಲ್ಲಿ ದೊರೆಯುವಂಥ ಧಾತುಗಳು ಅಂತ ಕರಿತೀವಿ. ಇಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ದೊರೆಯಲ್ಲ ಅಂತಂದರೆ ಅವು ಪದೇ ಪದೇ ರಿಯಾಕ್ಟ್ ಮಾಡ್ಕೋತ ಬರೇ ಜಗಳಾಡೋದ ಅರ್ಥ ಆಗಿರ್ಬೋದು ನಿಮಗೆ. ಸುಮ್ಮನೆ ರಿಯಾಕ್ಟ್ ಮಾಡ್ಕೋತ ಹೋಗ್ತಾವೆ. ಹೈಲಿ ರಿಯಾಕ್ಟಿವ್ ಆಗಿರುವಂಥ, ಕ್ರಿಯಾಶೀಲವಾಗಿರುವಂಥ ಮೂಲ ವಸ್ತುಗಳು ನಮ್ಗೆ ಎಂದಿಗೂ ಸಹಿತ ವಾತಾವರಣದಲ್ಲಿ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ. ಮುಕ್ತ ಸ್ಥಿತಿಯಲ್ಲಿ ದೊರೆಯುವಂಥ ಧಾತುಗಳ ಲಕ್ಷಣಗಳು, ಅವು ರಿಯಾಕ್ಟ್ ಮಾಡಲ್ಲ, ಗಾಳಿ ನೀರಿನ ಜೊತೆಗೆ ಪ್ರತಿಕ್ರಿಯಿಸಿ ತುಕ್ಕಿಡಿಯುವುದಿಲ್ಲ, ಬಣ್ಣ ಕಳೆದು ಹೋಗುವುದಿಲ್ಲ,
ಬೇರೆ ಸಂಯುಕ್ತಗಳನ್ನು ಜಾಸ್ತಿ ಫಾರ್ಮೇಷನ್ ಮಾಡಲ್ಲ, ಹೌದಲ್ಲ. ಬಟ್ ಇಲ್ಲಿ ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡು ಬರಲ್ಲ ಅಂತಂದರೆ ಯಾವುದು ಕಂಡು ಬಾರದ ಧಾತುಗಳು ಅಂತ ಕೇಳ್ತಾರೆ. ನಮಗೆ ಕಂಡು ಬರುವವು ಯಾವುವು ಅಂದರೆ ಚಿನ್ನ, ಬೆಸ್ಟ್ ಎಕ್ಸಾಂಪಲ್ ಚಿನ್ನ ಕಂಡು ಬರ್ತದೆ. ಇದು ಏನು ಗದ್ದಲು ಮಾಡಲ್ಲ, ಸುಮ್ಮನೆ ಇರ್ತದೆ. ಹಾಗಾಗಿ ಅಷ್ಟು ಬೆಲೆ ಐತೆ ಅದಕ್ಕೆ. ನಮ್ಮ ತಲೆನ ಹಂಗಿರ್ಬೇಕು, ನಾಲೆಜ್ ಎಷ್ಟು ಜಾಸ್ತಿ ಇರ್ತದೆ ಸೈಲೆಂಟ್ ಇರ್ತೀವಿ ನಾವು. ಅರ್ಧಂಬರ್ಧ ತಿಳ್ಕೊಂಡ್ರೆ ಸುಮ್ಮ ಓದಕೋದು ಕುಂದಿರ್ತಾವೆ. ಗೋಲ್ಡ್ ನೋಡ್ರಿ 1,80,000 1,60,000 70,000 ತನಕ ಹೋಗ್ಬಿಟ್ಟತಿ. ಅಷ್ಟು ಬೆಲೆ ಇದ್ರೆ ಗಪ್ ಇರ್ತದೆ, ಏನು ರಿಯಾಕ್ಷನ್ ಇಲ್ಲ, ಏನಿಲ್ಲ. ಬಟ್ ಇಲ್ಲಿ ನೋಡ್ರಿ ಕ್ಯಾಲ್ಸಿಯಂ ಅಂತೇಳಿ, ಪೊಟ್ಯಾಷಿಯಮ್ ಅಂತೇಳಿ ಏನು ಮಣ್ಣು ಬೆಲೆ ಇಲ್ಲಿ ಇವಕ್ಕೆ. ಸುಮ್ಮನೆ ಎಲ್ಲಿ ಬೇಕಲ್ಲಿ ಸಿಗ್ತದೆ, ರೋಡ್ ಮೇಲೆ ಸುಣ್ಣ ಸಿಕ್ಕಂಗೆ ಸಿಗ್ತದೆ ನಮಗೆ ಕ್ಯಾಲ್ಸಿಯಂ. ರಿಯಾಕ್ಟ್ ಮಾಡ್ತಿದ್ದದು. ರಿಯಾಕ್ಟ್ ಮಾಡುವಂಥವು ಈ ರೀತಿ ಡೇಂಜರ್. ಇವು ಇಷ್ಟೆಲ್ಲ ಇದ್ರೂ ಸಹಿತ ರಿಯಾಕ್ಟ್ ಮಾಡಲ್ಲ, ಆರಾಮಾಗಿ ಗಪ್ ಕುಂದ್ಬಿಡ್ತೇವೆ. ಹಾಗಾಗಿ ನಮಗಿಲ್ಲಿ ಈ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಅಂತ ಏನು ಮೂಲ ವಸ್ತುಗಳವಲ್ಲ, ಹೈಲಿ ರಿಯಾಕ್ಟಿವ್ ಆಗಿರುವಂಥ ಎಲಿಮೆಂಟ್ಗಳು. ಇವು ಯಾವಾಗಲೂ ನಮಗೆ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ, ಅಂದರೆ ಸೈಲೆಂಟ್ ಆಗಿರಲ್ಲ. ಬೇರೆ ವಸ್ತುದ ರಿಯಾಕ್ಟ್ ಮಾಡಲಾರ್ದಿರಲ್ಲ, ಮಾಡೇಬೇಕಂತವು ರಿಯಾಕ್ಷನ್ಸ್ ಅವು, ಹೌದಲ್ಲ. ಯಾವ್ಯಾವು? ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಅಂತೇಳಿ. ಇಲ್ಲಿ ತಾಮ್ರ, ಸೀಸ ಇವುಗಳು ಬಂದಾಗ ನಮಗೆ ಅಷ್ಟೊಂದಿದಿಲ್ಲ. ನಮಗೆ 3 ಮತ್ತು 4 ಅನ್ನೋದು ಎಂದಿಗೂ ನಮ್ಗೆ ಏನಾಗಲ್ಲ, ಮುಕ್ತ ಸ್ಥಿತಿಯಲ್ಲಿ ದೊರೆಯೋದಿಲ್ಲ. ಕಾಪರ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಇವು ಆರಾಮಾಗಿರ್ತವೆ. ಯಾವುದೇ ರೀತಿ ರಿಯಾಕ್ಟಿವಿಟಿ ಅಷ್ಟೊಂದು ತೋರಿಸಲ್ಲ. ಇವುಗಳ ಲೋ ರಿಯಾಕ್ಟಿವಿಟಿ ಅಂತ ಕರಿತೀವಿ. ಕಡಿಮೆ ಪ್ರತಿಕ್ರಿಯಾ ಗುಣವನ್ನು ಹೊಂದಿರುವಂಥ ಮೂಲ ವಸ್ತುಗಳು ಅಂತ ಬಂದಾಗ ಗೋಲ್ಡು, ಪ್ಲಾಟಿನಮ್, ಸಿಲ್ವರ್, ತಾಮ್ರ, ಇಂಥವು ಅಲ್ಯೂಮಿನಿಯಂ ಇಂಥ ಸ್ವಲ್ಪ ಕಡಿಮೆ ರಿಯಾಕ್ಟಿವಿಟಿ ಇರ್ತವೆ. ಪೊಟ್ಯಾಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ, ಸೋಡಿಯಂ ಇವೆಲ್ಲ ಹೈಲಿ ರಿಯಾಕ್ಟಿವ್ ಆಗಿರೋದು. ಬರೀ ಸೋಡಿಯಂ ನೀರು ಸಿಕ್ಕರೆ ಸಾಕು ಜಿಗಿದಾಡ್ತತ್ತದು, ಡ್ಯಾನ್ಸಿಂಗ್ ಮೆಟ್ಲ್ ಅಂತ ಕರಿತೀವಿ. ನೀರಲ್ಲಿ ಹಾಕ್ಬಿಟ್ರೆ ಬೆಂಕಿನ ಬಂದುಬಿಡ್ತದೆ. ಅದಕ್ಕೆ ನೀರಿಗೆ ಅದಕ್ಕೆ ಹಾಗೆ ಬರಲ್ಲ. ಅದಕ್ಕೆ ಒಯ್ದು ತುಂಬ ಗಪ್ಪು ಕೂಡ ಅಂತೇಳಿ ಕೆರೋಸಿಂದ ಹಾಕಿ ಮುಳುಗಿಸ್ಬಿಡ್ತಾರೆ ಅದಕ್ಕೆ. ಈ ಯಾವುದು ನಮಗೂ ಫಾಸ್ಫರಸ್ ಅಂತ ನೋಡಿದ್ರೆ ಗಾಳಿಗೆ ರಿಯಾಕ್ಟ್ ಬೆಂಕಿ ಹತ್ಕೊಂಡ್ಬಿಡ್ತದೆ. ಅದು ಬೆಂಕಿ ಹತ್ಬೇಡಂತ ನೀರಾಗಿ ಹೋಗಿಟ್ಟಿರ್ತಾರೆ ಅದಕ್ಕೆ. ಪಾದರಸ ನೋಡಿದ್ರೆ ಕಬ್ಬಿನ ಜೊತೆ ರಿಯಾಕ್ಟ್ ಮಾಡಲ್ಲ, ಹಾಗಾಗಿ ನೀ ಕಬ್ಬಿನ ಜೊತೆ ಕೂಡ ಅಂತ ಹೇಳ್ತದೆ ಅದಕ್ಕೆ. ಯಾವುದರಲ್ಲಿ ಸ್ಟೋರೇಜ್ ಮಾಡ್ತಾರೆ ಅಂತ ಸುಮಾರು ಬಾರಿ ಕ್ವಶನ್ ಕೇಳ್ತಾನೆ. ಹಾಗಾಗಿ ನೆನ್ಪಿಟ್ಕೋಬೇಕಿಲ್ಲಿ ಸೋಡಿಯಂ ಅನ್ನೋ ಒಂದು ಮೆಟಲನ್ನು ಸಾಮಾನ್ಯವಾಗಿ ಕಿರೋಸಿನ್ ಅಥವಾ ಕೆರೋಸಿನ್ ಸೀಮೆ ಎಣ್ಣೆಯಲ್ಲಿ ಏನು ಮಾಡ್ತಾರೆ, ಅದನ್ನು ಸ್ಟೋರೇಜ್ ಮಾಡ್ತಾರೆ. ಫಾಸ್ಫರಸ್ ಅದರೊಳಗೆ ವೈಟ್ ಫಾಸ್ಫರಸನ್ನು ನೀರಿನಲ್ಲಿ ವಾಟರ್ನಲ್ಲಿ ಏನು ಮಾಡ್ತಾರೆ, ಸ್ಟೋರೇಜ್ ಮಾಡ್ತಾರೆ. ಪಾದರಸವನ್ನು ಕಬ್ಬಿಣದ ಡಬ್ಬಿಯಲ್ಲಿ ಸಂಗ್ರಹಣೆ ಮಾಡ್ತಾರೆ, ಕಬ್ಬಿಣದ ಬಾಕ್ಸಲ್ಲಿ ಸಂಗ್ರಹಣೆ ಮಾಡ್ತಾರೆ. ಸೋಡಿಯಮನ್ನು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತಾರೆ, ಫಾಸ್ಫರಸನ್ನು ನೀರಿನಲ್ಲಿ ಸಂಗ್ರಹಿಸಿರ್ತಾರೆ, ಪಾದರಸವನ್ನು ಕಬ್ಬಿಣದ ಡಬ್ಬಿಯಲ್ಲಿ ಸಂಗ್ರಹಿಸಿರಲಾಗ್ತದೆ ಅಂತ. ಯಾಕಂದರೆ ಇವುಗಳ ಜೊತೆ ಅವ್ರು ರಿಯಾಕ್ಟ್ ಮಾಡಲ್ಲ, ಅದಲ್ಲ. ಈ ರೀತಿ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾನೆ, ನೆನ್ಪಿಟ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳ ಪ್ಯಾಕೇಜ್ಗಳಲ್ಲಿ ನೀರಿನಾಂಶವನ್ನು ತೆಗೆಯಲು ಸಣ್ಣ ಪೊಟ್ಟಣಗಳನ್ನು ಇಟ್ಟಿರುತ್ತಾರೆ. ಈ ಪೊಟ್ಟಣಗಳಲ್ಲಿರುವ ಸಾಮಗ್ರಿಯು ಅಂತ. ಇದು ಭಾಳ ಹಳೆ ಕ್ವಶನು, ಭಾಳ ರಿಪೀಟೆಡ್ ಕ್ವಶನು. KA ಈ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಆದರೂ ರಿಪೀಟೆಡ್ ಕ್ವಶನ್ ಕೇಳ್ತವನೆ. ಸುಮಾರು ಒಂದು 20 ವರ್ಷದಿಂದ ರಿಪೀಟ್ ಆಗ್ತಾ ಬರ್ತದೆ ಕ್ವಶನ್ ಇದು. ಸೊ ಕಾಂಪಿಟೇಟಿವ್ ಹೊಸದಾಗಿ ಬಂದವರಿಗೆ ಕ್ವಶನ್ ಹೊಸದಾಗಿ ಅನಿಸಿರ್ಬೋದು, ಬಟ್ ನಾವು ತುಂಬ ಎಕ್ಸಾಮ್ದಲ್ಲಿ ಪೇಪರ್ ಸಾಲ್ವ್ ಮಾಡಿದ್ದೀವಿ. ಏನು ಸರ್ ಅಂತಂದರೆ, ನೀವೇನಾದರೂ ಒಂದು ಎಲೆಕ್ಟ್ರಾನಿಕ್ ಡಿವೈಸನ್ನು ಖರೀದಿ ಮಾಡಿ ಒಂದು ಬಾಕ್ಸಲ್ಲಿ ನಿಮ್ಗೆ ಪ್ಯಾಕ್ ಮಾಡಿಕೊಟ್ರಿ ಅಂತಂದರೆ, ಇಂಥ ಒಂದು ಬೆಳ್ಳನೆಯ ಒಂದು ಪ್ಯಾಕೆಟ್ ಒಳಗಡೆ ಒಂದು ಉಸುಕು ಹಾಕ್ಕೊಡ್ತಾರೆ. ನಮ್ಮ ಕಡೆ ಉಸುಕು ಅಂತ ಕರಿತೀವಿ, ಕನ್ನಡದಲ್ಲಿ ಮರಳು ಅಂತ ಕರಿತೀವಿ. ಒಂದು ಮರಳದು ಪ್ಯಾಕೆಟ್ ಅದು ಬಿಟ್ಟರೆ ಏನಿರಲ್ಲ, ಬರೀ ಉಸುಕು ಇರ್ತದೆ. ಈ ಉಸುಕಿನ ಕೆಲಸ ಏನಂತಂದರೆ, ಎಲೆಕ್ಟ್ರಾನಿಕ್ ಪ್ಯಾಕೇಜಲ್ಲಿ ನೀರಿನ ಅಂಶವನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿರ್ತದೆ. ಸಾಮಾನ್ಯವಾಗಿ ವಾಟ್ರ್ ಈ ಬಾಕ್ಸಲ್ಲಿ ಏನಾದರೂ ಸ್ವಲ್ಪ ಬಿಸಿಲಿಗೋ ಅಥವಾ ಕೋಲ್ಡಿಗೋ ಏನಾದರೂ ವಾಟರ್ ಕಂಟೆಂಟ್ ರಿಲೀಸ್ ಆಯಿತು ಅಂದರೆ ಆ ಎಲೆಕ್ಟ್ರಾನಿಕ್ ಡಿವೈಸ್ಗಳು ತೇವಾಂಶಕ್ಕೆ ಹಾಳಾಗ್ತವೆ. ಅಂಥ ಒಂದು ಪ್ರಸಂಗದಲ್ಲಿ ಈ 1-2-3 ಪ್ಯಾಕೆಟ್ ಹಾಕಿ ಬಿಟ್ಬಿಡ್ತಾರೆ ಒಳಗಡೆ. ಈ ಪ್ಯಾಕೆಟಲ್ಲಿ ಏನಿರ್ತಂದ್ರೆ ಸಿಲಿಕಾ ಜೆಲ್ ಅಂತ ಒಂದು ಜೆಲ್ ಇರ್ತದೆ. ಅಂದರೆ ವಾಸ್ತವವಾಗಿ ಜೆಲ್ ಅಲ್ಲ, ಮರಳೆ, ಬಟ್ ಅದ್ರ ಹೆಸರು ಮಾತ್ರ ಜೆಲ್ ಅಂತ ಕರಿತೀವಿ. ಹಾಗೆ ನಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಸಿಲಿಕಾ ಅಂತ ಕೊಡ್ತಾನೆ, ಸಿಲಿಕಾ ಜೆಲ್ ಅಂತ ಕೊಡ್ತಾನೆ. ನೋಡ್ರಿ ಹೆಂಗದ ಕನ್ಫ್ಯೂಷನ್. ಸಿಲಿಕಾ ಅಂದರೆ ಬರೇ ಮರಳು, ಅದನ್ನು ನೀರನ್ನು ಹೀರಿಕೊಳ್ಳೋದಿಲ್ಲ. ಬಟ್ ಈ ಸಿಲಿಕಾ ಜೆಲ್ ಅನ್ನೋದು ನೀರಲ್ಲಿ ಇಳ್ಕೊಳ್ತದೆ. ಬಟ್ ನೀವು ಅನ್ಕೋಬಾರ್ದು ಜೆಲ್ ಅಂದ ತಕ್ಷಣ ಮತ್ತು ಜೆಲ್ ಪೆನ್ ಥರ ಲಿಕ್ವಿಡ್ ಇರಲ್ಲ, ಅದು ಸ್ಯಾಂಡೇ ಇರ್ತದೆ, ಮರಳೇ ಇರ್ತೈತಿ. ಬಟ್ ಅದ್ರ ಹೆಸರು ಮಾತ್ರ ಜೆಲ್ ಅಂತ ಕರಿತೀವಿ. ಆ ಸಿಲಿಕಾ ಜೆಲ್ ಏನು ಮಾಡ್ತದೆ, ಈ ಬಾಕ್ಸಲ್ಲಿ ಏನಾದರೂ ತೇವಾಂಶ ಇತ್ತು ಅಂತಂದರೆ, ಇದು ಒಂದು ಟ್ರಾನ್ಸ್ಪರೆಂಟ್ ರೂಪದಲ್ಲಿ ಪೇಪರ್ ಇರ್ತದೆ. ಈ ಪೇಪರ್ ಒಳಗಿರುವಂಥ ಸಿಲಿಕಾ ಜೆಲ್ ಏನು ಮಾಡ್ತದೆ, ಆ ಬಾಕ್ಸಲ್ಲಿ ಏನಾದರೂ ತೇವಾಂಶ ಇತ್ತು ಕಂಡು ಬಂತಂದರೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ವಸ್ತುಗಳನ್ನು ಡ್ರೈ ಆಗಿರ್ತದೆ. ಅದು ಒಂಥರ ಬೆನಿಫಿಟ್ ನಮಗೆ. ಇನ್ನು ಸಿಲಿಕಾ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಸಿಮೆಂಟ್ ಉದ್ಯಮದಲ್ಲಿ, ಗಾಜಿನ ಉದ್ಯಮದಲ್ಲಿ ಸಿಲಿಕಾವನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ನ್ಯಾಫ್ತಲಿನ್ ಗೊತ್ತಲ್ಲ, ಇವಾಗ ನಾವು ಮೌತ್ ಬಾಲ್ಸ್, ನುಸಿ ಗುಳಿಗೆ ಅಂತ ಕರಿತೀವಿ. ಮೌತ್ ಬಾಲ್ಸ್ ಅಥವಾ
ನುಸಿ ಗುಳಿಗೆಗಳು ಅಂತ ಕರಿತೀವಿ. ಇದೇ ಯೂರಿನೇಷನ್ ಮಾಡಬೇಕಾದ್ರೆ ಅಥವಾ ಸಿಂಕ್ಗಳನ್ನ ಯೂಸ್ ಮಾಡ್ತೀವಿ. ಕರ್ಪೂರ ಗೊತ್ತಲ್ಲ, ಕರ್ಪೂರ ಸಾಮಾನ್ಯವಾಗಿ ಸಬ್ಲಿಮೇಷನ್ಗೆ ಬೆಸ್ಟ್ ಎಕ್ಸಾಂಪಲ್. ಸಬ್ಲಿಮೇಷನ್ ಅಂತ ಕರಿತೀವಿ. ಉತ್ಪತನ ಏನು ಸರ್ ಉತ್ಪತನ ಅಂತಂದರೆ ಒಂದು ಘನ ವಸ್ತುವಿಗೆ ಬಿಸಿ ಕೊಟ್ಟಾಗ ಅದು ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುವುದನ್ನೇ ಉತ್ಪತನ ಅಂತ ಕರಿತೀವಿ. ಇಲ್ಲಿ ನ್ಯಾಫ್ತಲಿನ್ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ನೇರವಾಗಿಯೂ ಬಿಸಿ ಕೊಟ್ಟಾಗ ದ್ರವ ರೂಪಕ್ಕೆ ಬಾರದೆ ಅನಿಲ ರೂಪಕ್ಕೆ ಪರಿವರ್ತನೆ ಆಗುವಂಥ ವಸ್ತುಗಳು. ಹಾಗಾಗಿ ಮನೆಗಳಲ್ಲಿ ಗೊತ್ತಲ್ಲ, ಇತ್ತೀಚಿನ ದಿನಗಳಲ್ಲಿ ನಾವು ಬಾತ್ರೂಮ್ಗಳಲ್ಲಿ, ರೆಸ್ಟ್ ರೂಮ್ಗಳಲ್ಲಿ ಓಡೋನಿಲ್ ಅಂತ ಒಂದು ಸುಗಂಧ ಭರಿತ ವಸ್ತುವನ್ನು ಗೋಡೆಗೆ ಸಿಕ್ಸಾಕ್ತೀವಿ. ಸೊ ಅದು ಸಹಿತ ಒಂದು ಉತ್ಪತ್ತನ ಕ್ರಿಯೆಗೆ ಉದಾಹರಣೆ. ಒಂದು ಐಸ್ ಇದ್ದಂಗೆ ಇರ್ತದೆ ಅದು. ಸೊ ಕಿಟಕಿಯಿಂದ ಬಂದಿರುವಂಥ ಬೆಚ್ಚನೆ ಗಾಳಿಯನ್ನು ರಿಸೀವ್ ಮಾಡಿಕೊಂಡು ಬಿಸಿಯಾಗಿ ಅದು ನೇರವಾಗಿ ಗಾಳಿ, ಒಳ್ಳೆ ಸುಗಂಧ ಭರಿತವಾಗಿರುವಂಥ ಗಾಳಿಯನ್ನು ಬಿಡುಗಡೆ ಮಾಡಿಕೊಡ್ತದೆ. ಇದಕ್ಕೆ ಸಬ್ಲಿಮೇಷನ್, ಉತ್ಪತ್ತನ ಅಂತ ನಾವು ಕರಿತೀವಿ. ಹಿಂಗೆ ಕ್ವಶನ್ಸ್ ಏನಾದರೂ ಬಂದಾಗ 4 ಆಪ್ಷನ್ಸನ್ನು ನೀವು ಕರೆಕ್ಟಾಗಿ ಡೀಲ್ ಮಾಡ್ತಾ ಹೋದಷ್ಟು ನಿಮಗೆ ನಾಲೆಜ್ ಜಾಸ್ತಿ ಆಗ್ತಾ ಹೋಗ್ತದೆ. ರೆಫ್ರಿಜರೇಟರ್ನ ಒಳಭಾಗದಲ್ಲಿ ಇಟ್ಟಿರುವ ಸೇಬು ಹಣ್ಣನ್ನು ಮುಟ್ಟಿದಾಗ ನಮಗೆ ತಣ್ಣಗಿನ ಅನುಭವವು ಹಾಗೂ ರೆಫ್ರಿಜರೇಟರ್ನ ಹಿಂಭಾಗದಲ್ಲಿ ಅಳವಡಿಸಿದ ಕಬ್ಬಿಣದ ಜಾಲರಿಯನ್ನು ಮುಟ್ಟಿದಾಗ ಬಿಸಿಯಾದ ಅನುಭವ ಉಂಟಾಗುತ್ತದೆ. ಇದಕ್ಕೆ ಕಾರಣ ಅಂತ ಕೇಳ್ತಾನೆ. ಇದೇ ಬೆಸ್ಟ್ ಎಕ್ಸಾಂಪಲ್ ಆಫ್ ಜನರಲ್ ಸೈನ್ಸ್. KE ಇಲಾಖೆಯವರು ಆಲ್ಮೋಸ್ಟು ಬೌಂಡ್ರಿಯನ್ನು ಬಿಟ್ಟು ಹೋಗಲ್ಲ. ನಮಗೆ ಅದಕ್ಕೆ ಪರ್ಟಿಕ್ಯುಲರ್ ಸಿಲೆಬಸ್ಸು ಕೊಡಲ್ಲ. ಈಗ ಮೊನ್ನೆ ರಿಕ್ರೂಟ್ಮೆಂಟ್ ಆಗ್ತಾ ಇದ್ದಾವೆಲ್ಲ, ನಾವು VA ಅಂತೇಳಿ ಬೇರೆ ಬೇರೆ ಪೊಲೀಸು, ಸ್ಕೂಲ್ ಟೀಚರ್ಗೆ ಎಕ್ಸಾಮ್ ಬೇರೆ ಬೇರೆ ನೋಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಬಟ್ ಸೈನ್ಸ್ ನೀವು ಸಿಲೆಬಸ್ ನೋಡಿ, ಸಾಮಾನ್ಯ ವಿಜ್ಞಾನ ಅಂತ ಕೊಟ್ಟಾನಷ್ಟೇ. ಅದು ಬಿಟ್ಟರೆ ಏನು ಪರ್ಟಿಕ್ಯುಲರ್ ಫಿಸಿಕ್ಸಲ್ಲಿ ಕೇಳ್ತೀವಿ, ಬಯಾಲಜಿ ಕೇಳ್ತೀವಿ, ಟೆಕ್ನಾಲಜಿ ಕೇಳ್ತೀವಿ, ಏನಿಲ್ಲ. ಒಟ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಕೊಡ್ತಾನೆ. ಇವೆಲ್ಲ ವಿಜ್ಞಾನ ತಂತ್ರಜ್ಞಾನದಲ್ಲಿ ಬರೋವೆ. ನೋಡಿರಿ, ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮೇಲೆ ಕ್ವಶನ್ ಬಂತು. ಲಾಸ್ಟ್ ಕ್ವಶನು ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮೇಲೆ, ಇದನ್ನು ಸಹಿತ ಎಲೆಕ್ಟ್ರಾನಿಕ್ ಡಿವೈಸ್ ಮೇಲೆ ಕ್ವಶನು. ಹೌದಲ್ಲ, ಇವೆಲ್ಲ ನಮಗೆ ಕಾಮನ್ ಆಗಿರುವಂಥದ್ದು. ರೆಫ್ರಿಜರೇಟರ್ ಪ್ರತಿಯೊಬ್ಬರ ಮನೇಲಿ ಯೂಸ್ ಮಾಡ್ತೀವಿ. ಬಟ್ ನೀವು ಯಾವಾಗಲಾದರೂ ಅಬ್ಸರ್ವ್ ಮಾಡಿರಾ, ರೆಫ್ರಿಜರೇಟರ್ನ ಹಿಂದೆ ಈ ರೀತಿ ಬ್ಲ್ಯಾಕ್ ಕಲರ್ ಒಂದು ಪೈಪ್ ಇರ್ತದೆ. ಪೈಪ್ ಈ ರೀತಿ ಅಂಕು ಡೊಂಕು ಆಗಿರುವಂಥ ಈ ರೀತಿ ಪೈಪ್ ಇರುತ್ತಲ್ಲ, ಈ ಪೈಪ್ನ ಕೆಲಸ ಏನು ಅಂತಂದರೆ, ಈ ಫ್ರಿಡ್ಜ್ ಒಳಭಾಗದಲ್ಲಿ ನಾವು ಫ್ರಿಡ್ಜನ್ನು ಓಪನ್ ಮಾಡ್ತೀವಲ್ಲ, ಅಥವಾ ಒಳಗಡೆ ಏನಿರುತ್ತಲ್ಲ, ಇಲ್ಲಿ ನಮಗೆ ಕೆಳಭಾಗದಲ್ಲಿ ಈ CNGಗಳು ಅಥವಾ HFCಗಳೆಂಬ ಗ್ಯಾಸಸ್ ಇರ್ತವೆ. ಇಲ್ಲಿ ಕಂಡೆನ್ಸರ್ ಅಥವಾ ಕಾಂಪ್ರೆಸರ್ ಅಂತ ಒಂದು ವಸ್ತು ಇರ್ತದೆ. ಈ ಒಳಗಡೆ ಇರುವಂಥ ಬಿಸಿಯನ್ನು ರಿಸೀವ್ ಮಾಡಿಕೊಂಡು ಈ ಕಾಂಪ್ರೆಸರ್ಗಳು ತಣ್ಣನೆ ಅನುಭವವನ್ನು ಕೊಟ್ಕೊಡ್ತವೆ. ಹಾಗಾಗಿ ಈ ಒಳಗಿರುವಂಥ ಬಿಸಿಯನ್ನು ಹೊರಗಡೆ ಹಾಕುವುದು ಹೆಂಗಂದರೆ, ಆ ಬಿಸಿ ಈ ಪೈಪ್ಗಳ ಮುಖಾಂತರ ಹೊರಗಡೆ ಆಗ್ತದೆ. ಹೌದಲ್ಲ, ಈ ಪೈಪ್ಗಳು ಏನಾಗ್ತವೆ, ಬಿಸಿ ಆಗ್ತವೆ. ಈ ವಾತಾವರಣಕ್ಕೆ ಓಪನ್ ಪ್ಲೇಸಲ್ಲಿ ತೆರೆದಿಡುವುದರಿಂದ ಹೆಚ್ಚು ಬಿಸಿಯಿಂದ ತಂಪು ಬಿಸಿಗೆ ಆಟೋಮೆಟಿಕ್ ಆಗಿ ಗಾಳಿ ರೂಮಿಗೆ ವರ್ಗಾವಣೆ ಆಗ್ತದೆ. ಟೆಂಪರೇಚರ್ ಯಾವಾಗಲೂ ಹೈ ಟೆಂಪರೇಚರ್ ಟು ಲೋ ಟೆಂಪರೇಚರ್ಗೆ ಮೂವ್ ಆಗ್ತದೆ. ಇದು ಮನೆಯ ಅಂತ ನಾವು ತಿಳ್ಕೊಂಡಾಗ, ಇದು ಮನೆಯಲ್ಲಿರುವಂಥ ಟೆಂಪರೇಚರ್ ಕಡಿಮೆ, ಈ ಪೈಪಲ್ಲಿರುವಂಥ ಟೆಂಪರೇಚರ್ ಜಾಸ್ತಿ. ಇದು ಹೊರಭಾಗದಲ್ಲಿರುವಂಥ ಹೈ ಟೆಂಪರೇಚರಿಂದ ಲೋ ಟೆಂಪರೇಚರ್ಗೆ ಫ್ರಿಡ್ಜ್ನ ಈ ಅಂಕುಡೊಂಕಾದ ಕಬ್ಬಿಣದ ಒಂದು ಪಟ್ಟಿಗಳಿಂದ ಲೋ ಟೆಂಪರೇಚರ್ ಮನೆ ಒಳಗೆ ಏನಾಗ್ತದೆ, ಟೆಂಪರೇಚರ್ನ ವರ್ಗಾವಣೆ ಆಗ್ತದೆ. ಬಟ್ ಒಳಭಾಗದಲ್ಲಿ ಮಾತ್ರ ಬಿಸಿ ಇರ್ತದೆ. ಇದಕ್ಕೇನು ಕೊಡ್ತೀವಿ ಸರ್ ಆನ್ಸರ್ ನಾವು ಅಂತಂದರೆ, ರೆಫ್ರಿಜರೇಟರ್ ಒಳಗಿಟ್ಟಿರುವ ವಸ್ತುಗಳಿಂದ ಉಷ್ಣವನ್ನು ಸೆಳೆದುಕೊಳ್ಳುತ್ತದೆ ಮತ್ತು ಹೊರಭಾಗಕ್ಕೆ ಬಿಡುಗಡೆಗೊಳಿಸುತ್ತದೆ. ಹೌದು, ಇದೇ ಕರೆಕ್ಟ್. ನಮಗೆ ರೆಫ್ರಿಜರೇಟರ್ ಹೊರಭಾಗದಿಂದ ಉಷ್ಣವನ್ನು ಸೆಳೆದುಕೊಳ್ಳುತ್ತದೆ ಮತ್ತು ಒಳಭಾಗಕ್ಕೆ ನೀಡುತ್ತದೆ ಅಲ್ಲ, ರೆಫ್ರಿಜರೇಟರ್ನ ಉಷ್ಣವನ್ನು ಉತ್ಪಾದಿಸುತ್ತದೆ. ರೆಫ್ರಿಜರೇಟರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಇಲ್ಲ. ಇದು ಮೇನ್ ಕಾನ್ಸೆಪ್ಟ್ ಅಂದ್ರೆ, ಒಳಗಿಟ್ಟಿರುವಂಥ ವಸ್ತುವಿಂದ ಉಷ್ಣವನ್ನು ಹೀರಿಕೊಳ್ಳುತ್ತದೆ. ಇಮ್ಯಾಜಿನ್ ಎಲ್ಲೋ ಬೇಸಿಗೆ ಕಾಲದಲ್ಲಿ ಒಂದು ಬಿಸಿ ಬಿಸಿ ಇರುವಂಥ ಒಂದು ಕಲ್ಲಂಗಡಿ, ಒಂದು ಆ್ಯಪಲ್ ಎಲ್ಲೋ ಬಿಸಿಲಲ್ಲಿ ಕುಂತು ಮಾರಾಟ ಮಾಡುವಂಥ ವ್ಯಕ್ತಿಯಿಂದ ತಂದು ಫ್ರಿಡ್ಜ್ನಾಗ ಇಟ್ಟಿರ್ತೀವಿ. ಆವಾಗ ಆ ಆ್ಯಪಲ್ ಅಥವಾ ಹಣ್ಣು ಆ ತರಕಾರಿಗಳಲ್ಲಿರುವಂಥ ಬಿಸಿಯನ್ನು ಹೀರಿಕೊಂಡು ಈ ಕಡ್ಡಿಗಳ ಮುಖಾಂತರ, ಈ ಔಟ್ಸೈಡ್ ಏನು ನಾವು ಈ ಕಬ್ಬಿಣದ ಪಟ್ಟಿ ನೋಡ್ತೀವಲ್ಲ, ಇದ್ರ ಮುಖಾಂತರ ಆ ಹಣ್ಣು ಹಂಪಲುಗಳಲ್ಲಿರುವಂಥ ಒಳಗಡೆ ಇಟ್ಟಿರುವಂಥ ಆ ಐಟಮ್ಸಲ್ಲಿರುವಂಥ ಒಂದು ಬಿಸಿಯನ್ನೇ ಹೀರ್ಕೊಂಡ್ಬಿಟ್ಟು ಆ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡೋದೇ ಇದರ ಒಂದು ಪ್ರಮುಖ ಕೆಲಸ. ಈ ಜಾಲರಿ ಅಂತ ಕರಿತೀವಿ, ಅಥವಾ ನೀವು ಏನು ಬೇಕಾದರೂ ವರ್ಡ್ ಯೂಸ್ ಮಾಡಿರಿ. ಸೊ ಇದು ರೆಫ್ರಿಜರೇಟರ್ ಮಾಡುವಂಥ ಪ್ರಮುಖ ಕೆಲಸ. ನೀವು ಬೇಕಾದರೆ ಪಾಠ ಕೇಳ್ತಾ ನಿಮ್ಮ ಮನೆ ಫ್ರಿಡ್ಜ್ ಹತ್ರ ಹೋಗಿ ಅದು ಮುಟ್ಕೊಂಬನ್ನಿ, ಅದು ಬಿಸಿಯಾಗಿರುತ್ತದೆ. ಹಿಂಗೆ ನೀವು ಮುಟ್ಕೊಂಡ್ರೆ ನಮಗೆ ಬೆಚ್ಚನೆ ಅನುಭವ ಉಂಟಾಗ್ತದೆ. ಎಸ್, ಇದು ಆಪ್ಷನ್ ಎ ಅನ್ನೋದು ಸರಿಯಾಗಿರುವಂಥ ಉತ್ತರ. ನಾವು ಕೊಳಕಾದ ಹತ್ತಿ ಅಥವಾ ಇತರೆ ಬಟ್ಟೆಗಳಲ್ಲಿರುವ ಗ್ರೀಸ್ ಅಥವಾ ಎಣ್ಣೆ ಕಲೆಗಳನ್ನು ತೆಗೆಯಲು ನೀರಿಗೆ ಮಾರ್ಜಕಗಳನ್ನು ಬೆರೆಸಿ. ನೋಡಿ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಗಳ ಮೇಲೆ ಕ್ವಶನ್ ರೈಸ್ ಆಗ್ತಾ ಇದೆ. ಐ ಥಿಂಕ್ ಇದಕ್ಕಿಂತ ಗ್ರೂಪ್ ಬಿ ಇನ್ನೊಂದು ಯಾವುದು
ನಾನ್ ಎಚ್ ಕೆ ಪೇಪರಲ್ಲಿ ಸಹಿತ ಸೋಪ್ಗಳ ಮೇಲೆ ಕ್ವಶನ್ ರೈಸ್ ಆಗಿತ್ತು ನಮಗೆ. ವಿ ಎ ಒ ಎಕ್ಸಾಮ್ದಲ್ಲಿ ಸಹಿತ ಸೋಪ್ಗಳ ಮೇಲೆ ಕ್ವಶನ್ ರೈಸ್ ಆಗಿತ್ತು. ಬೆರೆಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸುವುದರಿಂದ ಮತ್ತು ಒಗೆಯುವುದರ ಮೂಲಕ ಶುಭ್ರಗೊಳಿಸಬಹುದು. ಈ ಪ್ರಕ್ರಿಯೆಯು ದ್ರವದ ಯಾವ ಗುಣವನ್ನು ಅವಲಂಬಿಸಿದೆ? ಇದೇ ಕ್ವಶನ್ ನಮ್ಗೆ ಆಲ್ರೆಡಿ ರಿಪೀಟ್ ಆಗ್ತಿರುವಂಥ ಕ್ವಶನು. ಈ ಕಾನ್ಸೆಪ್ಟನ್ನು ನಾವು ಮೇಲ್ಮೈ ಸೆಳೆತ ಅಂತ ಕರಿತೀವಿ. ಏನಂತ ಕರಿತೀವಿ? ಮೇಲ್ಮೈ ಸೆಳೆತ. ಇದನ್ನು ಸರ್ಫೇಸ್ ಟೆನ್ಷನ್, ಇಂಗ್ಲೀಷಲ್ಲಿ ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಏನು ಸರ್ ಸರ್ಫೇಸ್ ಟೆನ್ಷನು ಅಂತಂದರೆ, ಸಾಮಾನ್ಯವಾಗಿ ಒಂದು ವಸ್ತುವಿನ ಮೇಲೆ ನೀರನ್ನು ಹಾಕಿದಾಗ ಆ ದ್ರವ ಪದಾರ್ಥಗಳು ಒಟ್ಟಿಗೆ ಕೂಡಿಕೊಳ್ಳುವುದನ್ನೇ ನಾವು ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಅಂದರೆ ಅದು ಹರಡಬಾರ್ದು, ಬೇರೆ ಬೇರೆ ದಿಕ್ಕಲ್ಲಿ ಹರಡಬಾರ್ದು, ಒಟ್ಟಿಗೆ ಗುಂಪಾಗಿ ಕೂಡಿಕೊಳ್ಳಕ್ಕೆ ಬೇಕಾಗಿರುವಂಥ ಬಲವನ್ನೇ ಮೇಲ್ಮುಖ ಬಲ, ಮೇಲ್ಮುಖ ಒತ್ತಡ, ಮೇಲ್ಮುಖ ಆಕರ್ಷಣೆ ಅಂತ ಕರಿತೀವಿ. ಬಟ್ ಆದರೆ ಆ ದ್ರವಗಳಿಗೆ ಸಾಬೂನ್ ಪೌಡರ್ನಂತಹ ಮಾರ್ಜಕಗಳಂಥ ವಸ್ತುಗಳನ್ನು, ಕೆಮಿಕಲ್ಸನ್ನು ಆ ನೀರಿಗೆ ಮಿಕ್ಸ್ ಮಾಡೋದ್ರ ಮುಖಾಂತರ ಆ ನೀರು ಎಲ್ಲ ಕಡೆ ಏನಾಗ್ತದೆ? ಸ್ಪ್ರೆಡ್ ಆಗ್ತದೆ. ಸಾಮಾನ್ಯ ನೀರು ಒಂದು ಬಟ್ಟೆ ಮೇಲೆ ಹಾಕಿದಾಗ ಅದು ಅಷ್ಟು ಬೇಗ ಬಟ್ಟೆ ತುಂಬ ಸ್ಪ್ರೆಡ್ ಆಗಲ್ಲ. ಬಟ್ ಸಾಬೂನಿನ ನೀರು ನೀವು ಬಟ್ಟೆ ಮೇಲೆ ಹಾಕಿದಾಗ ಅತಿ ಬೇಗನೆ ಬಟ್ಟೆ ತುಂಬ ಏನಾಗ್ತದೆ? ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಸಾಮಾನ್ಯ ನೀರಿನ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರ್ತದೆ, ಸಾಬೂನಿನ ನೀರಿನ ಸರ್ಫೇಸ್ ಟೆನ್ಷನ್ ಏನಾಗಿರ್ತದೆ? ಕಡಿಮೆಯಾಗಿರ್ತದೆ. ಸರ್ಫೇಸ್ ಟೆನ್ಷನ್ ಕಡಿಮೆ ಮೀನಿಂಗ್ ಏನಂದರೆ ನೀರು ತೆಳುವಾಗ್ತದೆ, ನೀರಿನ ಕಣಗಳು ಲೂಸ್ ಆಗ್ತವೆ, ನೀರಿನ ಕಣಗಳ ಗಾತ್ರ ಚಿಕ್ಕದಾಗ್ತದೆ. ಹಾಗಾಗಿ ಬಟ್ಟೆಗಳ ಪ್ರತಿಯೊಂದು ದಾರದಲ್ಲಿ ಮೂಲೆಗೆ ಆ ನೀರು ಸೇರ್ಕೊಂಡು ಹೋಗ್ಬಿಟ್ಟು ಆ ಬಟ್ಟೆಗಳಲ್ಲಿರುವಂಥ ಕೊಳಕನ್ನು ಅಥವಾ ಮಲಿನಕಾರಕ ವಸ್ತುಗಳನ್ನು ತೆಗೆದು ಹಾಕುವಂಥ ವಿಧಾನವನ್ನೇ ಮೇಲ್ಮೈ ಸೆಳೆತ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಹಾಗೆ ನೀವು ನೋಡ್ರಿ, ಯಾವಾಗಾದರೂ ಓನ್ಲಿ ನೀವು ಸಾಬೂನ್ಲಿಂದ ನೀವು ಹೆಡ್ ವಾಶ್ ಮಾಡಿದಾಗ ನಮಗೆ ಕೂದಲು ಅಷ್ಟೊಂದು ಶೈನಿಂಗ್, ಅಷ್ಟೊಂದು ಸಿಲ್ಕಿ ಆಗಿರಲ್ಲ. ಬಟ್ ಶಾಂಪೂ ಹಾಕಿ ನೀವು ವಾಶ್ ಮಾಡೋದ್ರಿಂದ ಕೂದಲುಗಳು ಭಾಳ ಸಿಲ್ಕಿ ಆಗ್ತವೆ. ಯಾಕಂದರೆ ಸಾಬೂನು ನೀರು ಅಂತ ತಕ್ಷಣ ಅಥವಾ ಯಾವುದೋ ಒಂದು ಗಡಸು ನೀರಿನ ಜೊತೆ ರಿಯಾಕ್ಟ್ ಮಾಡುವಾಗ ಅದರ ಸರ್ಫೇಸ್ ಟೆನ್ಷನ್ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಶಾಂಪೂಗಳು ಹಾಕುವಂದ್ರೆ ಏರ್ ಕಂಡೀಷ್ನರ್ ಅಂತ ಕರಿತೀವಿ ನಾವು. ಈ ಕಂಡೀಷ್ನರ್ಗಳು ಹಾಕ್ತೀವಿ ನಾವು ತಲೆಗೆಲ್ಲ ಶಾಂಪೂಗಳ ಮುಖಾಂತರ. ಅವೆಲ್ಲ ನಮಗೆ ಈ ಸರ್ಫೇಸ್ ಟೆನ್ಷನ್ ಕಮ್ಮಿ ಮಾಡಿ ಪ್ರತಿಯೊಂದು ಕೂದಲಿಗೆ ಸಹಿತ ಶಾಂಪೂ ಹತ್ತುವಂಗೆ ಮಾಡಿಬಿಟ್ಟು ನಮ್ಮ ಕೂದಲನ್ನು ಲೂಸ್ ಮಾಡಿಬಿಡ್ತದೆ. ಈ ರೀತಿ ಸರ್ಫೇಸ್ ಟೆನ್ಷನ್ ಗುಣದಿಂದನೇ ನಮಗೆ ನೀರಿನ ಕಣಗಳು ಆಲ್ಮೋಸ್ಟ್ ದುಂಡಾಗಿರುವಂಗೆ ಕಾಣ್ತದೆ. ಭಾಳ ಸಲ ಕ್ವಶನ್ ನಮಗೆ ರೈಸ್ ಆಗ್ತದೆ, ಮಳೆ ನೀರಿನಗಳು ಯಾಕೆ ದುಂಡಾಗಿರ್ತವೆ? ಮುಂಜಾನೆ ಒಂದು ಎಲೆಯ ಮೇಲೆ ಇಬ್ಬನಿ ಹನಿ ಯಾಕೆ ದುಂಡಾಗಿರ್ತದೆ? ಇಂಥವೆಲ್ಲ ದುಂಡಾಗಿರ್ತದೆ ಅಂತ ಕ್ವಶನ್ ನಮಗೆ ಭಾಳ ಸಲ ಕೇಳ್ತಾನೆ. ದುಂಡಾಗಿದೆ ಅಂದರೆ ಅರ್ಥ ಸರ್ಫೇಸ್ ಟೆನ್ಷನ್ ಜಾಸ್ತಿ ಆಗಿದೆ. ಈ ರೀತಿ ಲೂಸ್ ಆಗಿದೆ ಅಂದ ತಕ್ಷಣ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗಿದೆ ಅಂತ ಅರ್ಥ. ಬಟ್ಟೆಗಳು ವಾಶ್ ಆಗಬೇಕಾದ್ರೆ ಚಂದ ಸ್ವಚ್ಛ ಆಗಬೇಕಾಗಿತ್ತು ಅಂತಂದರೆ ಬಟ್ಟೆಗಳಲ್ಲಿರುವ ಸರ್ಫೇಸ್ ಟೆನ್ಷನ್ ಕಮ್ಮಿ ಆಗಿರಬೇಕು. ಆ ನೀರಿನ ಕಣಗಳ ಗಾತ್ರ ಚಿಕ್ಕದಾಗಬೇಕು. ನೀರು ಬಟ್ಟೆಯ ಪ್ರತಿಯೊಂದು ದಾರದ ಒಳಗಡೆ ನುಗ್ಗಿಕೊಂಡು ಹೋಗಿ ಆ ಬಟ್ಟೆಗಳ ಮೇಲಿರುವಂಥ ಕಲೆಗಳನ್ನು ತೆಗೆದು ಹಾಕುವಂತಿರಬೇಕು. ಹಾಗಾಗಿ ಅದಕ್ಕೆ ಯಾವ ಅಂಶ ಗುಣ ಅಂತ ಕರಿತೀವಿ ನಾವು? ಸರ್ಫೇಸ್ ಟೆನ್ಷನ್. ಹಿಂಗೆ ಪರ್ಟಿಕ್ಯುಲರ್ ಆಗಿ ಒಂದು ಕ್ವಶನ್ ಕೇಳಿದಾಗ ಈ ಕಾನ್ಸೆಪ್ಟ್ ನಿಮಗೆ 1 hour ಬೇಕು ಹೇಳಬೇಕಾದ್ರೆ. ಸರ್ಫೇಸ್ ಟೆನ್ಷನ್ ಅಂದರೆ ಅರ್ಥ ಏನು, ಅಪ್ಲಿಕೇಶನ್ಸ್ ಏನು, ಯಾವ ಅಂಶಗಳ ಮೇಲೆ ಸರ್ಫೇಸ್ ಟೆನ್ಷನ್ ಡಿಪೆಂಡ್ ಆಗ್ತದೆ, ಇವೆಲ್ಲ ನಾವು ಈ ಒಂದು ಕ್ವಶನ್ನಿಂದ ನಿಮಗೆ ಎಕ್ಸ್ಪ್ಲೇಷನು ನಿಮಗೆ ಸಾಕಾಗುವಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಬಟ್ ಆದರೂ ಸಾಧ್ಯದಷ್ಟು ಟ್ರೈ ಮಾಡ್ತೀವಿ. ಬಟ್ ಇವೆಲ್ಲ ಫಿಸಿಕ್ಸ್ ಕಾನ್ಸೆಪ್ಟು. ಈ ಸ್ನಿಗ್ಧತೆ ಅಂತ ಬರ್ತದೆ, ಸ್ಥಿತಿಸ್ಥಾಪಕತ್ವ, ಮೇಲ್ಮೈ ಆಕರ್ಷಣೆ, ಇವೆಲ್ಲ ಪದಗಳು ಫಿಸಿಕ್ಸಲ್ಲಿ ನಾವು ನೋಡುವಂಥದ್ದು. ಹಾಗಾಗಿ ಫಿಸಿಕ್ಸ್ ನಿಮಗೆ ಬರೋಬ್ಬರಿ 50 ಗಂಟೆಗಳ ಕಾಲ ಓನ್ಲಿ ಫಿಸಿಕ್ಸನ್ನು ನಾನು ಟೀಚ್ ಮಾಡೀನಿ. ಸುಮಾರು 20 ಚಾಪ್ಟರ್ ಕವರ್ ಮಾಡ್ಕೊಂಡಿನಿ. ಎಲ್ಲ ಒಂದು ಕ್ವಶನ್ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಮಿಸ್ ಆಗಲ್ಲ. ನೋಡಿ, ಒಂದ್ಸಲ ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕಂಟೆಂಟನ್ನು ವೀಕ್ಷಣೆ ಮಾಡಿ. ನಿಮಗೆ ಸ್ವಲ್ಪ ಆದರೂ ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು. ಯಾಕಂದರೆ ಅವಕಾಶಗಳು ಮತ್ತೆ ಸಿಗಲ್ಲ. ಸಿಕ್ಕಿರುವಂಥ ಅವಕಾಶನೇ ಕೊನೆಯ ಅವಕಾಶ ಅಂತೇಳಿ ನಾವು ತಿಳ್ಕೊಂಡಾಗ ಮಾತ್ರ ನಾವು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವಕಾಶಗಳು ಮತ್ತೆ ಬರಲ್ಲ. ಒಂದ್ಸಲ ಕಂಟೆಂಟ್ ನೋಡಿಕೊಂಡು ಯೂಸ್ ಆದರೆ, ಕಂಟೆಂಟ್ ಲೈಕ್ ಆದರೆ, ಬೇಕಾದರೆ ಯೂಸ್ ಮಾಡಿಕೊಳ್ಳಿ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ ಅಂತ ಕೊಡ್ತಾನೆ. ಆಯಿತು, ಗಮನಿಸ್ಬೇಕು ನಾವಿಲ್ಲಿ. ಒಂದು ಎಳೆದ ಸ್ಪ್ರಿಂಗ್ನಲ್ಲಿರುವ ಶಕ್ತಿಯು ಪ್ರಚನ್ನ ಶಕ್ತಿಯಾಗಿದೆ ಅಂತ ಕೊಡ್ತಾನೆ. ಹೌದು, ನಮಗೆ ಶಕ್ತಿಗಳಲ್ಲಿ 2 ರೀತಿ ಬರ್ತಾವ್ರಿ. ಒಂದು ಪ್ರಚನ್ನ ಶಕ್ತಿ, ಇನ್ನೊಂದು ಚಲನ ಶಕ್ತಿ ಅಂತ ಕರಿತೀವಿ. ಪ್ರಚನ್ನ ಶಕ್ತಿಗೆ ಪೊಟೆನ್ಷಿಯಲ್ ಎನರ್ಜಿ, ಚಲನ ಶಕ್ತಿಗೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಅದು ರೆಸ್ಟಲ್ಲಿದ್ದಾಗ ಇರುವಂಥ ಶಕ್ತಿ. ಕೈನೆಟಿಕ್ ಎನರ್ಜಿ ಅಂದ್ರೆ ಚಲನೆಯಲ್ಲಿರಬೇಕಾದ್ರೆ ಇರುವಂಥ ಶಕ್ತಿ.
ಒಂದು ಸ್ಪ್ರಿಂಗ್ ಎಳೆದಾಗ, ಒಂದು ಸ್ಪ್ರಿಂಗ್ ಐತದ ಹಿಂಗೆ ಎಳೆದು ಬಿಟ್ಟಿವಿ ಅಂತ ಹೇಳಿರಿ, ಅವಾಗ ಎಳೆದಾಗ ಒಂದು ಎನರ್ಜಿ ಸ್ಟೋರೇಜ್ ಆಗ್ತದೆ, ಅದಕ್ಕೆ ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಅದು ಎಷ್ಟು ದೂರಕ್ಕೆ ಎಳಿತೀವೋ ಅಷ್ಟು ಅದರ ಶಕ್ತಿ ಏನಾಗ್ತದೆ, ಜಾಸ್ತಿ ಆಗ್ತದೆ. ಬಿಟ್ಟ ನಂತರ ಆಟೋಮೆಟಿಕ್ಕಾಗಿ ಮೂಮೆಂಟ್ ಆದಾಗ ಅದು ಚಲನ ಶಕ್ತಿ ಕನ್ವರ್ಟ್ ಆಗ್ತದೆ. ಒಂದು ಬೆಟ್ಟ ಇರ್ತದೆ, ಒಂದು ಬೆಟ್ಟದ ಮೇಲೆ ಒಂದು ದೊಡ್ಡ ಕಲ್ಲು ಇಟ್ಟಿರ್ತೀವಿ, ಅವಾಗ ಈ ಕಲ್ಲು ಅಪ್ಪಿತಪ್ಪಿ ನೀವೇನಾದ್ರು ಕಾಲಿಂದ ಒದ್ದು ಬಿಟ್ಟರೆ ಅಂದರೆ ಹಿಂಗೆ ಕೆಳಗೆ ಬೀಳ್ತೈತಿ. ಬಟ್ ಆದರೆ ಇದು ಮೇಲೆ ನಿಂತಾಗ ಇದರಲ್ಲಿ ಒಂದು ಶಕ್ತಿ ಇದೆ, ಈ ನಿಂತಿರುವಂಥ ಶಕ್ತಿಯನ್ನು ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಒಂದು ಡ್ಯಾಮ್ ಇರ್ತದೆ, ಡ್ಯಾಮು ಹಿಂದ್ಗಡೆ ನೀರು ಅದಾವೆ, ಈ ಗೇಟ್ ಇದೆ, ಈ ಗೇಟ್ ಮತ್ತು ನೀರನ್ನು ನೋಡ್ಕೊಂಡಾಗ ನಿಂತ ನೀರಲ್ಲಿರುವಂಥ ಶಕ್ತಿ ನಮಗೆ ಪ್ರಚನ್ನ ಶಕ್ತಿ. ನಿಂತಾಗ, ಎತ್ತರದಲ್ಲಿದ್ದಾಗ, ರೆಸ್ಟ್ ಪೊಸಿಷನ್ ಇದ್ದಾಗ ಶಕ್ತಿಯನ್ನು ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಒಂದು ಗನ್ನನ್ನು ಲೋಡ್ ಮಾಡಿಟ್ಟಿರ್ತೀವಿ, ಲೋಡ್ ಮಾಡಿಟ್ಟಾಗ ಒಳಗಿರುವಂಥ ಶಕ್ತಿ ಪ್ರಚನ್ನ ಶಕ್ತಿ ಅಂತ ನೋಡ್ತೀವಿ. ಹಿಂಗೆ ಟ್ರಿಗರ್ ಒತ್ತಿದಾಗ ಬುಲೆಟ್ ಮುಂದೆ ಹೋಗೋದು ಚಲನ ಶಕ್ತಿ, ಬಟ್ ಒತ್ತಕ್ಕಿಂತ ಮೊದಲು ಅದನ್ನು ನಾವು ರಿಫಿಲ್ ಮಾಡಿಟ್ಟಿರ್ತೀವಲ್ಲ, ಟ್ರಿಗರ್ ಮಾಡಿಟ್ಟಿರ್ತೀವಲ್ಲ, ಅದಕ್ಕೆ ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಹಿಂಗೆ ಒಂದು ಎಳೆದ ಸ್ಪ್ರಿಂಗ್ನಂಥ ಶಕ್ತಿ ಯಾವುದಂದ್ರೆ ಪ್ರಚನ್ನ ಶಕ್ತಿ. ಸರಿಯಾಗಿದೆ. ಹರಿಯುತ್ತಿರುವ ನದಿ ನೀರಿನಲ್ಲಿರುವಂಥ ಶಕ್ತಿಯು ಚಲನ ಶಕ್ತಿಯಾಗಿದೆ. ಹೌದು. ಒಂದು ಈ ಡ್ಯಾಮಲ್ಲಿ ನಿಂತಾಗ ಪ್ರಚನ್ನ ಶಕ್ತಿ, ಡೋರ್ ಓಪನ್ ಮಾಡಿದ ತಕ್ಷಣ ನೀರು ಹಿಂಗೆ ಹರಿತಾ ಇತ್ತು ಅಂದರೆ ಅದು ಯಾವ ಶಕ್ತಿ ಕನ್ವರ್ಟ್ ಆಗ್ತದೆ, ನಮಗೆ ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಗನ್ನಲ್ಲಿ ಬುಲೆಟ್ ಸ್ಟೋರ್ ಮಾಡಿಟ್ಟಾಗ ಪ್ರಚನ್ನ ಶಕ್ತಿ, ಟ್ರಿಗರ್ ಪ್ರೆಸ್ ಮಾಡಿದಾಗ ಮುಂದಕ್ಕೆ ಹೋಗುವಂಥ ಶಕ್ತಿ ಯಾವುದದು, ಚಲನ ಶಕ್ತಿ. ಒಂದು ಬೈಕ್ ಆನ್ ಮಾಡಿಕೊಂಡು ಒಂದು ಫಸ್ಟ್ ಗೇರ್ ಹಾಕಿ ಎಕ್ಸಲೆಂಟ್ ಇಟ್ಕೊಂಡಾಗ ಪ್ರಚನ್ನ ಶಕ್ತಿ, ಅದನ್ನು ಬ್ರೇಕ್ ತೆಗೆದುಬಿಟ್ಟು ಅಂದರೆ ಗಾಡಿ ಮುಂದೆ ಹೋಗೋದು ನಾವು ಚಲನ ಶಕ್ತಿ. ಹಿಂಗೆ ಮೂಮೆಂಟಲ್ಲಿದ್ದಾಗ ಚಲನ ಶಕ್ತಿ ಅಂತ ಕರಿತೀವಿ. ಎರಡೂ ಸ್ಟೇಟ್ಮೆಂಟ್ಗಳು ಸಹಿತ ಸರಿಯಾಗಿದ್ದಾವೆ. ಚಾರ್ಜ್ ಮಾಡಿರುವ ಮೊಬೈಲ್ ಬ್ಯಾಟ್ರಿಯಲ್ಲಿರುವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿರುತ್ತದೆ ಅಂತ ಕೊಡ್ತಾನೆ. ನೋಡ್ರಿ, ಫಿಸಿಕ್ಸಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವಶನ್ ಬರ್ತವೆ. ದಟ್ ಈಸ್ ಶಕ್ತಿಯ ಪರಿವರ್ತನೆ ಅಂತ ಕರಿತೀವಿ. ಯಾವುದು? ಶಕ್ತಿಯ ಪರಿವರ್ತನೆ, ಎನರ್ಜಿ ಕನ್ವರ್ಷನ್. ಈ ಕಾನ್ಸೆಪ್ಟ್ಗಳ ಮೇಲೆ ಸಹಿತ ಫಿಸಿಕ್ಸಿಂದ ಜಾಸ್ತಿ ಕ್ವಶನ್ ನಾವು ನಿರೀಕ್ಷೆ ಮಾಡ್ತೀವಿ. ಶಕ್ತಿಯ ಕನ್ವರ್ಷನ್, ಪರಿವರ್ತನೆ ಅಂದರೆ ಒಂದು ವಸ್ತು ಯಾವ ಶಕ್ತಿಯನ್ನು ಯಾವ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ ಅಂತ. ನಾನು ನಿಮಗೊಂದು 10 ಎಕ್ಸಾಂಪಲ್ ಕೊಡ್ತೀನಿ, ಸಾಧಾರಣ ಬರ್ಕೊಳ್ಳಿ ಅಥವಾ ನೀವೇ ಪ್ರಯತ್ನ ಮಾಡಿರಿ. ವಾಟರ್ ಹೀಟರ್, ನಾವು ಮುಂಜಾನೆದ್ದು ನಾವು ನೀರನ್ನು ಬಿಸಿ ಮಾಡ್ತೀವಲ್ಲ, ಕರೆಂಟ್ ಪ್ಲಗ್ ಮಾಡಿ ವಾಟ್ರನ್ನು ಬಿಸಿ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಒಂದು ಶಕ್ತಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಕನ್ವರ್ಟ್ ಆಗ್ತಾ ಇದೆ. ಅದು ಯಾವುದು ಅಂತ ಕೇಳ್ತಾನೆ. ಅಲ್ಲಿ ವಿದ್ಯುತ್ ಶಕ್ತಿಯು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನಾವೊಂದು ಬಟ್ಟೆಗೆ ಐರನ್ ಮಾಡ್ತೀವಿ, ಇಸ್ತ್ರಿ ಮಾಡ್ತೀವಿ, ಅವಾಗ ಐರನ್ ಬಾಕ್ಸನ್ನು ಪ್ಲಗ್ ಮಾಡಿಬಿಟ್ಟು ಬಟ್ಟೆ ಇಸ್ತ್ರಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ವಿದ್ಯುತ್ ಶಕ್ತಿಯು ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ನಾನು ಪಾಠ ಮಾಡಬೇಕಾದ್ರೆ ನನ್ನ ಮುಂದೆ ಒಂದು ಬ್ರೈಟ್ ಲೈಟ್ ಇದೆ, ಆ ಲೈಟ್ ಸ್ವಿಚ್ ಕೊಟ್ಟಾಗ ಲೈಟ್ ಆನ್ ಆಗಿದೆ, ಅಲ್ಲೊಂದು ಶಕ್ತಿ ಕನ್ವರ್ಟ್ ಆಗ್ತದೆ. ವಿದ್ಯುತ್ ಶಕ್ತಿಯು ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಹೌದಾ? ನಾನು ಮಾತಾಡಬೇಕಾದ್ರೆ ನಾನು ಎದೆಗೊಂದು ಮೈಕ್ ಹಾಕೊಂಡಿದ್ದೀನಿ, ಈ ಮೈಕಿಂದ ನೀವು ಆರಾಮಾಗಿ ಕೇಳ್ತಾ ಇದ್ದೀರಿ. ಇಲ್ಲಿ ಇದೊಂದು ಶಕ್ತಿಯ ಪರಿವರ್ತನೆ ಮಾಡ್ತಾ ಇದೆ. ನನ್ನ ಮಾತಾಡಿರುವಂಥ ಶಬ್ದದ ಅಲೆಗಳನ್ನು ಈ ತಂತಿಯ ಮುಖಾಂತರ ನನ್ನ ಕಂಪ್ಯೂಟರ್ ಕಳಿಸ್ಕೊಡ್ತಾ ಇದೆ. ಶಬ್ದದ ಅಲೆಗಳನ್ನು ವಿದ್ಯುತ್ ಸಂಕೇತಗಳಾಗಿ ಮಾರ್ಪಡಿಸ್ತಾ ಇದೆ. ಹಿಂಗೆ ಹೇಳ್ತಾ ಹೋದರೆ ಸುಮಾರು ಒಂದು 20ಕ್ಕಿಂತ ಜಾಸ್ತಿ ವಸ್ತುಗಳ ಮೇಲೆ ನಿಮಗೆ ಶಕ್ತಿಯ ಪರಿವರ್ತನೆ ಅನ್ನೋ ಒಂದು ಕಾನ್ಸೆಪ್ಟ್ ಹೆಡ್ಡಿಂಗ್ ಹಾಕ್ಕೊಂಡು ಸುಮಾರು ಕ್ವಶನ್ ನಮಗೆ ರೈಸ್ ಮಾಡ್ತಿರ್ತಾನೆ. ಮೊಬೈಲ್ಗೆ ಚಾರ್ಜ್ ಮಾಡೋದ್ರ ಮುಖಾಂತರ ಯಾವ ಶಕ್ತಿಯ ಕನ್ವರ್ಟ್ ಆಗ್ತದೆ ಅಂತಂದಾಗ ನೋಡ್ಕೊಳ್ಳಿ. ಇದು ನಮ್ಮ ಸ್ವಿಚ್ ಬೋರ್ಡು, ಇದು ನಮ್ಮ ಚಾರ್ಜರ್, ಮೊಬೈಲ್ ಚಾರ್ಜರು, ಇದು ವೈರು, ಇದು ಮೊಬೈಲ್ ಒಳಗಡೆ ಏನಿರ್ತದೆ ಒಂದು ಬ್ಯಾಟ್ರಿ ಇರ್ತದೆ, ಅದೇ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಕರಿತೀವಿ. ಲಿಥಿಯಂ ಅಯಾನ್ ಈಸ್ ನಥಿಂಗ್ ಬಟ್ ಎ ಕೆಮಿಕಲ್ ಅದು. ಸೊ ನಾವು ಚಾರ್ಜ್ ಮಾಡುವಾಗ ಈ ಚಾರ್ಜ್ ಮಾಡ್ತಿರ್ಬೇಕಾದ್ರೆ ಈ ಚಾರ್ಜ್ ಮುಖಾಂತರ ವಿದ್ಯುತ್ ಶಕ್ತಿಯು ಯಾವ ಶಕ್ತಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ರಾಸಾಯನಿಕ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಯಾಕಂದರೆ ಒಳಗಿರುವಂಥ ಶಕ್ತಿ ಯಾವುದಿದು? ಬ್ಯಾಟ್ರಿ ಯಾವುದು? ಲಿಥಿಯಂ ಅಯಾನ್ ಬ್ಯಾಟ್ರಿ. ಲಿಥಿಯಂ ಏನದು? ಕೆಮಿಕಲ್ ಅದು. ಸೊ ನೀವು ಚಾರ್ಜ್ ಮಾಡುವಾಗ ಮೊಬೈಲ್ ಬ್ಯಾಟ್ರಿಯಲ್ಲಿರುವಂಥ ಶಕ್ತಿ ಏನಾಗ್ತಂದ್ರೆ ವಿದ್ಯುತ್ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಬಟ್ ಇವನು ಮೊಬೈಲ್ ಬ್ಯಾಟ್ರಿಯಲ್ಲಿದ್ದ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿರುತ್ತದೆ ಅಂತ ಕೊಡ್ತಾನೆ. ಇಲ್ಲ, ವಿದ್ಯುತ್ ಶಕ್ತಿಯಾಗಿರಲ್ಲ. ಇದು ವಿದ್ಯುತ್ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಬ್ಯಾಟ್ರಿಯಲ್ಲಿ ಸ್ಟೋರೇಜ್ ಆಗೋದು ಕೆಮಿಕಲ್ ಎನರ್ಜಿಯಾಗಿ ಸ್ಟೋರೇಜ್ ಮಾಡ್ತದೆ ಅಂತ ಅರ್ಥ. ಅದು ಹಾಗಾಗಿ ಇದೇನಾಗಿದೆ? ತಪ್ಪಾಗಿರುವಂಥ ಸ್ಟೇಟ್ಮೆಂಟ್ ಆಗಿದೆ ಅಂತ ನೋಡ್ತೀವಿ. ಚಾರ್ಜ್ ಮಾಡಿರುವ ಮೊಬೈಲ್ ಬ್ಯಾಟ್ರಿಯಲ್ಲಿರುವ ಶಕ್ತಿಯು ಅದು ಕೆಮಿಕಲ್ ಶಕ್ತಿ. ನೀವು ಮೊಬೈಲ್ ಯೂಸ್ ಮಾಡುವಾಗ ಡಿಸ್ಪ್ಲೇದಲ್ಲಿ ಬರುತ್ತಲ್ಲ, ಡಿಸ್ಪ್ಲೇದಲ್ಲಿ ಲೈಟ್ ಬಂತು ಅಂದರೆ ಒಳಗಿರುವಂಥ ರಾಸಾಯನಿಕ ಶಕ್ತಿಯು ತಿರ್ಗಿ ನಿಮಗೆ ಬೆಳಕಿನ ಶಕ್ತಿಯಾಗಿ ಅಥವಾ ಯಾವುದೋ ಶಬ್ದ ಶಕ್ತಿಯಾಗಿ ನಮಗೆ ಕನ್ವರ್ಟ್ ಆಗ್ತದೆ. ಬಟ್ ಚಾರ್ಜ್ ಮಾಡುವಾಗ ಗೋಡೆಗಿರುವಂಥ ಪವರ್
ದಟ್ ಈಸ್ ಎಲೆಕ್ಟ್ರಿಸಿಟಿಯಿಂದ ನಿಮಗೆ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಅಂದರೆ ಚಾರ್ಜರ್ನ ಕೆಲಸ ಏನು ಅಂತಂದರೆ ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಕನ್ವರ್ಟ್ ಮಾಡೋದೇ ಚಾರ್ಜರ್ನ ಕೆಲಸ. ಅದಕ್ಕೆ ಅಡ್ಯಾಪ್ಟರ್ಗಳು ಅಂತ ಕರಿತೀವಿ. ಹಂಗೆ ಶಕ್ತಿಯ ಪರಿವರ್ತನೆ ಬರೆದಿಟ್ಕೊಳ್ಳಿ. 100% ನಿಮಗೆ ಕ್ವಶನ್ ಬಂದೇ ಬರ್ತದೆ, ಫಿಕ್ಸ್ ಕ್ವಶನ್ ಆಗಿರ್ತದೆ. ಇಲ್ಲಿ ಸಿ ಅನ್ನೋ ಹೇಳಿಕೆ ತಪ್ಪಾಗಿದೆ, ಎ ಮತ್ತು ಬಿ ಮಾತ್ರ ಸರಿಯಾಗಿವೆ. ಸರಿಯಾದ ಹೇಳಿಕೆಗಳು ಎ ಮತ್ತು ಬಿ. ಕೆಳಗಿನ ಯಾವ ಆಯ್ಕೆಯು ವಸ್ತುಗಳ ರೋಧಕತೆಯ ಸರಿಯಾದ ಏರಿಕೆ ಕ್ರಮವನ್ನು ತೋರಿಸುತ್ತದೆ? ನೋಡ್ರಿ, ಇಂಥ ಕ್ವಶನ್ಸು ಇದು ಎರಡನೇ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನೇ ಕಬ್ಬಿಣದ ಅಂಶವನ್ನು ಹೊಂದಿರುವಂಥ ಅದಿರುಗಳ ಏರಿಕೆ ಕ್ರಮದಲ್ಲಿ ಸೆಟ್ ಮಾಡಿ ಅಂತ ಕೇಳಿದ್ದ. ಇಲ್ಲಿ ಸಹಿತ ನಾವು ಸೆಟ್ ಮಾಡಬೇಕು. ಇಂಥವು ಸ್ವಲ್ಪ ನನ್ನ ಪ್ರಕಾರ ಸ್ವಲ್ಪ ಈಸಿ ಕ್ವಶನ್ ನನಗಂತಲ್ಲ, ನಿಮಗೆಲ್ಲ ಈಸಿ ಆಗ್ತದೆ. ಯಾಕಂದರೆ ಎಲ್ಲೋ ಒಂದು ಕಡೆ ಒಂದು ಟ್ರಿಗರ್ ಪಾಯಿಂಟ್ ಸಿಗ್ತದೆ, ಅದನ್ನು ಹಿಡ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಏನು ಸರ್ ಮೇಜರ್ ರೋಧಕತೆ ಅಂದರೆ ಒಂದು ವಸ್ತುವಿನ ಒಳಗಡೆ ಕರೆಂಟು ನಿಧಾನವಾಗಿ ಕರೆಂಟ್ ಪಾಸ್ ಆಗುವುದನ್ನೇ ರೋಧಕತೆ ಹೆಚ್ಚು ಅಂತ ಕರಿತೀವಿ. ರೋಧ ಅಂದರೆ ಕರೆಂಟ್ ಪಾಸ್ ಆಗುವಾಗ ಅದಕ್ಕೆ ಅಡೆತಡೆ ಉಂಟು ಮಾಡುವಂದನ್ನೇ, ಅಡ್ಡಿ ಉಂಟು ಮಾಡುವಂಥ ಗುಣವನ್ನೇ ನಾವು ರೋಧ ಅಂತ ಕರಿತೀವಿ. ಈಗ ಇಲ್ಲಿ ಒಂದು ವೈರ್ ಇದೆ, ಇಲ್ಲೊಂದು ವೈರ್ ಇದೆ. ಇಲ್ಲಿ ಕರೆಂಟ್ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ರೋಧ ಕಡಿಮೆ ಇದೆ, ಕರೆಂಟಿಗೆ ಅಡ್ಡಿಪಡಿಸುವಂಥ ಗುಣ ಇಲ್ಲ ಅಂತ ಅರ್ಥ. ಈ ಒಂದು ವೈರಲ್ಲಿ ಕರೆಂಟು ಸ್ಲೋ ಆಗಿ ಪಾಸ್ ಆಗ್ತಾ ಇದೆ ಅಂದ್ರೆ ಅರ್ಥ ಇದು ರೋಧ ಏನಾಗಿದೆ, ಜಾಸ್ತಿ ಆಗಿದೆ ಅಂತ ಅರ್ಥ. ಹಿಂಗೆ ಕಡಿಮೆ ರೋಧದಿಂದ ಅಂದರೆ ರೆಸಿಸ್ಟೆನ್ಸ್ ಕಡಿಮೆ ಇರೋದರಿಂದ ಹೆಚ್ಚು ರೆಸಿಸ್ಟೆನ್ಸ್ ಇರೋ ಕಡೆ ಸೆಟ್ ಮಾಡಿರಿ. ಕರೆಂಟು ಫಾಸ್ಟಾಗಿ ಪಾಸ್ ಆಗುವಂಥ ವಸ್ತುವನ್ನು ಹಿಡ್ಕೊಂಡ್ಬಿಟ್ಟು ಕರೆಂಟು ಸ್ಲೋ ಆಗಿ ಅಥವಾ ಕರೆಂಟ್ ಪಾಸ್ ಆಗದೇ ಇರುವ ಕಡೆ ಸೆಟ್ ಮಾಡಿರಿ ಅಂತ ಕೇಳ್ತಾನೆ. ಕೊಟ್ಟಿರುವಂಥ ವಸ್ತು ತಾಮ್ರ, ನೈಕ್ರೋಮ್, ಕಬ್ಬಿಣ ಮತ್ತು ಗಾಜು ಅಂತಿದೆ. ನಾವಿಲ್ಲಿ 4 ಆಪ್ಷನ್ ಎಲ್ಲನೂ ಸೇಮ್ ಇದೆ, ಸೇಮ್ ವಸ್ತುಗಳು. ನಿಮಗೆ ಗೊತ್ತಾ ಗ್ಲಾಸಲ್ಲಿ ಕರೆಂಟ್ ಪಾಸ್ ಆಗುತ್ತೇನ್ರಿ? ಗಾಜಿನಲ್ಲಿ ಕರೆಂಟ್ ಪಾಸ್ ಆಗುತ್ತೇನೋ? ಪಾಸ್ ಆಗಲ್ಲ. ಕರೆಂಟ್ ಪಾಸ್ ಆಗಲ್ಲ ಅಂದ್ರೆ ಅರ್ಥ ಇದು ರೆಸಿಸ್ಟೆನ್ಸ್ ಏನಾಗಿದೆ, ಜಾಸ್ತಿ ಆಗಿದೆ. ಕರೆಂಟ್ ಹರಿಯಕ್ಕೆ ಬಿಡಲ್ಲದು. ಕರೆಂಟನ್ನು ಹರಿಯಲು ಬಿಡದೇ ಇರುವಂಥ ವಸ್ತುಗಳ ರೋಧಕತೆ ಜಾಸ್ತಿ. ಯಾವುದರಲ್ಲಿ ಕರೆಂಟ್ ಫಾಸ್ಟಾಗಿ ಪಾಸ್ ಆಗ್ತೈತಿ? ಸಾಮಾನ್ಯವಾಗಿ ಕರೆಂಟಲ್ಲಿ ಈ 4 ವಸ್ತುಗಳಲ್ಲಿ ಕರೆಂಟ್ ಉದ್ದೇಶಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೀವಿ? ಮನೆಯಲ್ಲಿ ಅತಿ ಹೆಚ್ಚಿನಾಗಿ ಯೂಸ್ ಮಾಡೋದು ತಾಮ್ರ ಯೂಸ್ ಮಾಡ್ತೀವಿ. ಅಂದರೆ ತಾಮ್ರ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ತಾಮ್ರದಲ್ಲಿ ಕರೆಂಟ್ ಫಾಸ್ಟಾಗಿ ಮೂವ್ ಆಗ್ತದೆ ಅಂತ ಅರ್ಥ. ಅಂದರೆ ಅದು ರೆಸಿಸ್ಟೆನ್ಸ್ ಕಡಿಮೆಯಾಗಿದೆ, ಆ ವೈರ್ಗೆ ಕರೆಂಟಿಗೆ ಅಡ್ಡಿಪಡಿಸುವಂಥ ಗುಣನೇ ಇಲ್ಲ ಅಂತ ಅರ್ಥ. ಹೇಳಿದ ಅರ್ಥ ಆಗುತ್ತೆ? ನಮ್ಗೆ 2 ಸಿಕ್ತು. ಅಂದ್ರೆ ಎಲ್ಲಕ್ಕಿಂತ ಲೋ ರೆಸಿಸ್ಟಿವಿಟಿ ಇರೋದು ಕಾಪರ್, ಹೈ ರೆಸಿಸ್ಟಿವ್ ಇರೋದು ಗಾಜು ಅಂತ ಗೊತ್ತಾಯಿತು. ಈಗ ನಾವು ತಾಮ್ರ ಮತ್ತು ಗಾಜು ಆಪ್ಷನ್ ನೋಡಬೇಕು. ಫಸ್ಟ್ ತಾಮ್ರ ಇರಬೇಕು, ನೆಕ್ಸ್ಟು ಗಾಜು ಇರಬೇಕು, ಹೌದಲ್ಲ? 2 ಆಪ್ಷನ್ ಅದಾವೆ. ತಾಮ್ರ ಫಸ್ಟ್ ಇದೆ, ಇಲ್ಲಿ ತಾಮ್ರ ಫಸ್ಟ್ ಇದೆ. ಗಾಜು ಲಾಸ್ಟ್ ಇದೆ, ಗಾಜು ಲಾಸ್ಟ್ ಇದೆ, ಹೌದಾ? ಬಟ್ ಇಲ್ಲಿ ಇವೆರಡನ್ನು ನಾವು ನೋಡಿಕೊಂಡಾಗ ಇಲ್ಲಿ ನೈಕ್ರೋಮ್ ಕಬ್ಬಿಣ ನೈಕ್ರೋಮ್ ಅಂತ ಬರ್ತಾ ಇದೆ. ಇಲ್ಲಿ ನಮಗೆ 4th ಆಪ್ಷನ್ ಸರಿ ಆಗ್ತದೆ. ಕಬ್ಬಿಣ ತಾಮ್ರಕ್ಕಿಂತ ಸ್ವಲ್ಪ ಸ್ಲೋ ಪಾಸ್ ಆಗ್ತದೆ, ಅದಕ್ಕಿಂತ ಸ್ಲೋ ನೈಕ್ರೋಮ್, ಅದಕ್ಕಿಂತ ಸ್ವಲ್ಪ ಸ್ಲೋ ಅಂದರೆ ಗಾಜು. ನೈಕ್ರೋಮ್ ನಾವೆಲ್ಲಿ ನೋಡ್ತೀವಿ ಅಂದ್ರೆ ಈ ವಾಟರ್ ಹೀಟರ್ ಕಾಯಿಲ್ಗಳಲ್ಲಿ, ಮನೆಯಲ್ಲಿ ನಾವು ನೀರು ಬಿಸಿ ಮಾಡೋಕ್ಕೆ ಕಾಯಿಲ್ ಯೂಸ್ ಮಾಡ್ತೀವಿ ನೋಡ್ರಿ, ಇದೇ ಒಂದು ಮಿಶ್ರಲೋಹ. ಇದನ್ನು ನೈಕ್ರೋಮ್ ಅಂತ ಕರಿತೀವಿ. ನಿಕ್ಕಲ್ ಮತ್ತು ಕ್ರೋಮಿಯಂ ಎರಡನ್ನೂ ಮಿಶ್ರ ಮಾಡಿ ತಯಾರು ಮಾಡುವಂಥ ವಸ್ತುವನ್ನೇ ನೈಕ್ರೋಮ್ಗಳು ಅಂತ ಕರಿತೀವಿ. ಇಲ್ಲಿ ಅಪ್ಪಿತಪ್ಪಿ ಕರೆಂಟು ಭಾಳನೇ ಫಾಸ್ಟ್ ಪಾಸ್ ಆಗ್ತಾ ಇತ್ತು ಅಂದರೆ ನೀರು ಬಿಸಿ ಆಗ್ತಿರ್ಲಿಲ್ಲ. ಕರೆಂಟು ಯಾವಾಗ ಒಂದು ವಸ್ತುಗಳಲ್ಲಿ ಸ್ಲೋ ಪಾಸ್ ಆಗ್ತದೋ ಆವಾಗ ವಸ್ತುಗಳು ಹೆಚ್ಚು ಬಿಸಿ ಆಗ್ತವೆ. ಸೊ ವಾಟರ್ ಹೀಟರ್ ಕಾಯಿಲ್ ನಮಗೆ ಬಿಸಿ ಆಗಬೇಕಂದ್ರೆ ಕರೆಂಟು ಸ್ಲೋ ಆಗಿ ಪಾಸ್ ಆಗಬೇಕು. ಕರೆಂಟು ಸ್ಲೋ ಆಗಿ ಪಾಸ್ ಆಗಬೇಕಂದ್ರೆ ಅರ್ಥ ಅದರ ರೋಧಕತೆ ಹೆಚ್ಚಾಗಿರಬೇಕು ಅಂತ ಅರ್ಥ. ಹಾಗಾಗಿ ಎಲ್ಲಕ್ಕಿಂತ ಫಾಸ್ಟ್ ಕರೆಂಟ್ ಪಾಸ್ ಆಗೋದು ತಾಮ್ರ, ನಿಧಾನವಾಗಿ ಪಾಸ್ ಆಗೋದು ಗಾಜು. ಇನ್ನು ಇದಕ್ಕಿಂತ ಸ್ವಲ್ಪ ಸ್ಲೋ, ಎಲ್ಲಕ್ಕಿಂತ ಸ್ಲೋ ಅಂದ್ರೆ ಗಾಜು. ಹಾಗಾಗಿ 4th ಆಪ್ಷನ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ನೋಡಿ, ನಾವು ಎಷ್ಟೆಲ್ಲ ಕಾನ್ಸೆಪ್ಟನ್ನು ತಿಳ್ಕೊಂಬಿಟ್ಟಿವಿ. ರೆಸಿಸ್ಟೆನ್ಸ್ ಅಂದರೆ ತಿಳ್ಕೊಂಬಿಟ್ಟಿವಿ. ವಾಟರ್ ಹೀಟರ್ ಕಾಯಿಲಲ್ಲಿ ಯಾವ ಮಿಶ್ರಲೋಹಗಳು ಇರ್ತವೆ ಗೊತ್ತಾಯಿತು. ಈಗ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ನಮಗೆ ಡಿಫ್ರೆಂಟ್ ಆಗಿರುವಂಥ ಪ್ರತಿ ಕ್ವಶನ್ ನಿಮಗೆ ಹೊಸ ಕಾನ್ಸೆಪ್ಟನ್ನು ಪರಿಚಯ ಮಾಡ್ತದೆ. ಹಾಗಾಗಿ ಓಲ್ಡ್ ಪೇಪರ್ನ ಸೊಲ್ಯೂಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂತ ಅರ್ಥ. ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಕೆ ಹೋಗ್ತಾ ಇದ್ದೀವಿ. ಸಿಡುಬು ರೋಗದ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಸಿಡುಬು ರೋಗದಿಂದ ಬಳಲುತ್ತಿದ್ದ ಒಬ್ಬ ವ್ಯಕ್ತಿ ಅದರಿಂದ ಗುಣ ಹೊಂದಿದ ಮೇಲೆ ಸಾಮಾನ್ಯವಾಗಿ ಅದೇ ಕಾಯಿಲೆಯಿಂದ ಮತ್ತೆ ಅವನ ಜೀವಿತಾವಧಿಯಲ್ಲಿ ಬಳೋದು ಕಡಿಮೆ. ಇದರ ಪ್ರಮುಖ ಕಾರಣ ಏನಂತ ಕೇಳ್ತಾನೆ. ಗೊತ್ತು ನಿಮಗೆ, ಹಳ್ಳಿ ಊರ ಕಡೆ ನಾವು ಇದಕ್ಕೆ ಅಮ್ಮ, ಗೌತಲಮ್ಮ, ಗದ್ದ ಬಾವು ಒಂದು ವರ್ಡ್ ಕೊಡ್ತೀವಿ. ಸಾಮಾನ್ಯವಾಗಿ
ಒಂದು ಯಾವುದೋ ಒಂದು ಹೆಣ್ಣು ದೇವತೆ ಹೆಸರೆಲ್ಲ ಕೊಡ್ತೀವಿ, ಮೈ ಮೇಲೆಲ್ಲ ಗುಳ್ಳೆಗಳಾಗ್ತಿರ್ತವೆ, ಸಾಮಾನ್ಯವಾಗಿ ಗುಡಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಇದೊಂದು ವೈರಲ್ ಇನ್ಫೆಕ್ಷನ್. ಇದು ತನ್ನ ಜೀವಿತಾವಧಿಯಲ್ಲಿ ಒಂದೇ ಸಾರಿ ಬಂದು ಹೋಗುವಂಥ ಒಂದು ವೈರಲ್ ಇನ್ಫೆಕ್ಷನ್ ಇದು. ಇದಕ್ಕೆ ಏನು ಸರ್, ಇದು ಒಂದು ಸಲ ಬಂದು ಹೋಗ್ತಂದ್ರೆ ಅರ್ಥ ನಮ್ಮ ದೇಹದಲ್ಲಿ ಆ ರೋಗದ ವಿರುದ್ಧ ನಮ್ಮದೇ ಬಾಡಿ ಆ್ಯಂಟಿಬಾಡಿಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತದೆ. ಮತ್ತೊಮ್ಮೆ ಆ ವೈರಸ್ ಬಂದಾಗ ಅದನ್ನು ಆ ವೈರಸನ್ನು ಕಿಲ್ ಮಾಡುವಂಥ ಒಂದು ಕೆಪಾಸಿಟಿ ನಮ್ಮ ಬಾಡಿಗೆ ಬಂದುಬಿಡ್ತದೆ. ಅಂಥ ಒಂದು ರೋಗನೇ ಸಿಡುಬು ರೋಗ ಅಂತ ಕರಿತೀವಿ, ಹೌದಲ್ಲ. ಇದನ್ನು ನಾವು ಸ್ಮಾಲ್ ಪಾಕ್ಸ್ ಅಥವಾ ಚಿಕನ್ ಪಾಕ್ಸ್ ಅನ್ನೋ ಒಂದು ಪದದಿಂದ ಕೊಡ್ತೀವಿ. ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಮತ್ತು ಆ ರೋಗ ನಿರೋಧಕತೆಯನ್ನು ಸ್ವಾಭಾವಿಕ ಸಕ್ರಿಯ ರೋಗ ನಿರೋಧಕತೆ ಎಂದು ಹೇಳಲಾಗುತ್ತದೆ. ಹೌದು, ಇದು ನ್ಯಾಚುರಲ್ ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ನಮ್ಮ ದೇಹ ಅದರ ವಿರುದ್ಧ ತನ್ನದೇ ಆಗಿರುವಂಥ ಆ್ಯಂಟಿಬಾಡೀಸನ್ನು ತಯಾರು ಮಾಡಿಕೊಂಡು ಆ ರೋಗಕ್ಕೆ ಆ ಗುಣಮುಖವನ್ನು ತಾನೇ ಮಾಡ್ಕೊಂಡ್ಬಿಡ್ತತಿ. ಅವನ ದೇಹವು ಪ್ರತಿಕಾಯಗಳು ಉತ್ಪಾದಿಸುತ್ತದೆ ಮತ್ತು ಈ ರೋಗ ನಿರೋಧಕವನ್ನು ಕೃತಕ ಸಕ್ರಿಯ ರೋಗ, ಇಲ್ಲ ಕೃತಕ ಅಂತಲ್ಲ, ಇದು ಸ್ವಾಭಾವಿಕ ವರ್ಡ್ ಇದು. ಮತ್ತೊಂದು ಕಡೆ ಕೃತಕ ಅಂತ ಕೊಡ್ತಾನಲ್ಲ, ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಮತ್ತು ಆ ರೋಗ ನಿರೋಧಕ ಶಕ್ತಿಯನ್ನು ಸ್ವಾಭಾವಿಕ ನಿಷ್ಕ್ರಿಯ ಅಂತ ಕೊಡ್ತಾನೆ. ನಿಷ್ಕ್ರಿಯ ರೋಗ ನಿರೋಧಕತೆ ಎಂದು ಕರೆಯುತ್ತಾರೆ ಅಲ್ಲ. ಸೊ ಇಲ್ಲಿ ಸ್ವಾಭಾವಿಕ ಮತ್ತು ಸಕ್ರಿಯ ರೋಗ ನಿರೋಧಕತೆ ಅನ್ನೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅರ್ಥ. ಪಶು ಸಂವರ್ಧನೆಗೆ ಸಂಬಂಧಿಸಿದಂತೆ MOET ವಿಸ್ತೃತ ರೂಪ ಏನು ಅಂತ ಕೇಳ್ತಾನೆ. ನೋಡಿ, ಪಶು ತಳಿ ಸಂವರ್ಧನೆ ಅಂದ್ರೆ ನಾವು ಇದನ್ನೀಗ ಏನು ಜೆನೆಟಿಕಲ್ ಬಯೋ ಮ್ಯಾಗ್ನಿಫಿಕೇಷನ್ ಅಥವಾ ಬಯೋ ಫರ್ಟಿಲೈಸೇಷನ್ ಮೀನಿಂಗ್ ಕೊಡ್ತೀವಿ. ಇಲ್ಲಿ ಏನಾಗ್ತದೆ ಸರ್, MEOT ಮೀನಿಂಗ್ ಅಂದ್ರೆ ಮಲ್ಟಿಪಲ್ ಓವುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಕರಿತೀವಿ. ಮಲ್ಟಿಪಲ್ ಓವುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಮೀನಿಂಗ್ ಏನಿದ್ರ ಅರ್ಥ ಅಂತಂದರೆ, ಸಾಮಾನ್ಯವಾಗಿ ನಮಗೆ ಬೇಕಾಗಿರುವಂಥ ಡಿಸೈರೇಬಲ್ ಲಕ್ಷಣಗಳು ಹೊಂದಿರುವಂಥ ತಳಿಗಳನ್ನು ನಾವು ಜೆನೆಟಿಕ್ಸಿಂದ ತಯಾರು ಮಾಡ್ಕೋತೀವಿ. ಅನುವಂಶೀಯತೆಯಿಂದ ನಾವೇನು ಮಾಡ್ತೀವಿ, ನಮಗೆ ಯಾವ ಒಂದು ತಳಿ, ಒಂದು ಪಶು ಹೈಟ್ ಬೇಕಾ, ಕಲರ್ ಬೇಕಾ, ಜಾಸ್ತಿ ಹಾಲು ಬೇಕಾ, ಇಮ್ಯುನಿಟಿ ಜಾಸ್ತಿ ಬೇಕಾ, ನಾವು ಹೆಂಗೆ ಬೇಕೇನು ನಾವು ತಯಾರು ಮಾಡ್ಕೋಬೋದಲ್ಲ. ಅಂಥದ್ದೊಂದು ಇಮ್ಯಾಜಿನ್, ಅದೊಂದು ಮೇಲ್, ಒಂದು ಗಂಡು ಸಂಬಂಧಪಟ್ಟ ಒಂದು ಯಾವುದೊಂದು ಪಶು ಇದೆ, ಅದರ ಒಂದು ವೀರ್ಯಾಣುಗಳನ್ನು ತಗೊಂಡು ಹೆಣ್ಣು ಅಂಡಾಣುಗಳಿಂದ ಸಂಯೋಗ ಮಾಡಿ ಈ ಅಂಡಾಣುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಅಂಥ ಅನೇಕ ಅಂಡಗಳನ್ನು ಬೇರೆ ಬೇರೆ ಪಶುಗಳಲ್ಲಿ ಹಾಕಿ ಒಂದೇ ಒಂದು ಜೈಗೋಟ್ನೊಂದಿಗೆ, ಒಂದೇ ಒಂದು ಭ್ರೂಣದೊಂದಿಗೆ ನಾವು ಅನೇಕ ರೀತಿಯ ಮರಿಗಳನ್ನು ಮಾಡುವಂಥ ಟೆಕ್ನಾಲಜಿಯನ್ನೇ ನಾವು ಮಿಯೋ ಟೆಕ್ನಾಲಜಿ ಅಂತ ಕರಿತೀವಿ. ಮಲ್ಟಿಪಲ್ ಓವುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅನ್ನೋ ಪದವನ್ನು ಕೊಡ್ತೀವಿ. ಇದರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚು ತಳಿಗಳನ್ನು, ಹೆಚ್ಚು ಜೀವಿಗಳ ಸಂಖ್ಯೆಯನ್ನು ಉತ್ಪತ್ತಿ ಮಾಡ್ಕೊಳ್ಳೋಕೆ ನಮಗೆ ಸಾಧ್ಯ ಆಗ್ತದೆ. ಇದು ಟೆಕ್ನಾಲಜಿಯಲ್ಲಿ ಬರುವಂಥ ಒಂದು ಒಳ್ಳೆಯ ಮಿಯೋ ಟೆಕ್ನಾಲಜಿ ಅಂತ ನಾವು ಕರಿತೀವಿ. ಅದು ಲಾಂಗ್ ಫಾರ್ಮ್ ಅಷ್ಟೇ ಕೇಳಿದ್ದೆ, ನಮಗೆ ಮಲ್ಟಿಪಲ್ ಓವುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಕರಿತೀವಿ. ಕೃತಕವಾಗಿ ಲ್ಯಾಬ್ರೋಟರಿಗಳು ಎಂಬ್ರಿಯೋ ತಯಾರು ಮಾಡಿ ಅಲ್ಲಿ ಅನೇಕ ಚಿಕ್ಕ ಚಿಕ್ಕ ಭ್ರೂಣಗಳು ಏನು ಮಾಡ್ತಾರೆ ಅಂದ್ರೆ ಯಾವ ಒಂದು ಏನೋ ಡೆಲಿವರಿ ಆಗುವಂಥ ಸಾಧ್ಯತೆ ಯಾವುದು ಹೆಣ್ಣು ಒಂದು ಪಶು ಐತಲ್ಲ ಅದರೊಳಗೆ ಹಾಕಿಬಿಟ್ಟು ಅನೇಕ ರೀತಿಯ ಮರಿಗಳನ್ನು ಪಡೆಯುವಂಥ ಒಂದು ವಿಧಾನ ಆಗಿರ್ತದೆ ಇದು. ಜೈವಿಕ ಸಂಘಟನೆಯ ವಿವಿಧ ಮಜಲುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಈ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ? ಏನು ಸರ್ ಜೈವಿಕ ಮಜಲುಗಳು ಅಂತಂದರೆ ನಾವಿಲ್ಲಿ ಸ್ಪಿಯರ್ಸ್ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಒಂದು ಜೀವಿಯ ಚಿಕ್ಕ ಜೀವಿಯಿಂದ ಹಿಡಿದು ದೊಡ್ಡ ಒಂದು ಜೀವ ಗೋಳದವರೆಗೆ ಏನೇನು ಕೂಡಿರ್ತದೆ ಅಂತ ಬಂದಾಗ ಫಸ್ಟ್ ನಾವು ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಯಾವುದೇ ಒಂದು ಜೀವಿಯಿಂದ ಶುರುವಾಗ್ತದೆ. ಪಾಪ್ಯುಲೇಷನ್ ಅಂತಕ್ಕಂದರೆ, ಪಾಪ್ಯುಲೇಷನ್ ಅಂದರೆ ಜನಸಂದಣಿ ಅಂತ ಕರಿತೀವಿ. ಇನ್ನು ಕಮ್ಯುನಿಟಿ ಅಂದ್ರೆ ಅದರದೊಂದು ಸಮುದಾಯ ರೆಡಿ ಆಗ್ತದೆ. ಇನ್ನು ಎಕೋಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆ ರೆಡಿ ಆಗ್ತದೆ. ಇನ್ನೊಂದು ಬಯೋಸ್ಪಿಯರ್ ಅಂತಂದ್ರೆ ಅವೆಲ್ಲ ಕೂಡಿ ಬದುಕುವಂಥ ಒಂದು ಪ್ರದೇಶವನ್ನೇ ಬಯೋಸ್ಪಿಯರ್ ಅಂತ ಕರಿತೀವಿ. ಅಂದ್ರೆ ಮೊದಲು ಒಂದು ಜೀವಿ, ಆ ಜೀವಿಯ ಅನೇಕ ಮರಿಗಳು ಮತ್ತು ಆ ಜೀವಿಯ ಒಂದು ಜನಸಂಖ್ಯೆ ಜಾಸ್ತಿ ಆಗ್ತದೆ. ಇಂಥ ಜೀವಿಗಳಷ್ಟು ಬೇರೆ ಬೇರೆ ಜೀವಿ ಸಾಮ್ರಾಜ್ಯಗಳು ಸೇರಿ ಕೂಡುವುದನ್ನು ಸಮುದಾಯ ಅಂತ ಕರಿತೀವಿ. ಅವೆಲ್ಲ ನೀರಿನಲ್ಲಿ, ಗಾಳಿಯಲ್ಲಿ, ಪರಿಸರದಲ್ಲಿ, ಮರುಭೂಮಿಯಲ್ಲಿ ಬೇರೆ ಬೇರೆ ಕಡೆ ಬೆಳೆಯೋದನ್ನು ನಾವು ಎಕೋಸಿಸ್ಟಮ್ ಅಂತ ಕರಿತೀವಿ. ಅವೆಲ್ಲ ನಮ್ಗೆ ಏನಾಗ್ತವೆ, ಭೂಮಿ ಮೇಲೆ ಬಂದು ಬೆಳೀತವೆ. ಹಿಂಗೆ ಏರಿಕೆ ಕ್ರಮ ಅಂತ ಬಂದಾಗ ಇದು ಚಿಕ್ಕ ಜೀವಿ, ಇಲ್ಲಿ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಜೀವಿಗಳು ಬೆಳೆಯುವುದನ್ನು ನಾವು ಇದು ದೊಡ್ಡದು, ಇದು ಚಿಕ್ಕದು, ಇದು ದೊಡ್ಡದು, ಇದು ಏರಿಕೆ ಕ್ರಮದಲ್ಲಿ ನಾವು ಸೆಟ್ ಮಾಡಿವಿ. ಮೊದಲು ಆರ್ಗ್ಯಾನಿಸಮ್ ಜೀವಿಯಿಂದ ಶುರುವಾಗ್ತದೆ. ಜೀವಿಗಳು ಎಲ್ಲವೂ ನೋಡ್ರಿ, ಜೀವಿ ಸಂದಣಿ, ಜೀವಿಗಳು, ಬಯೋಮ್ ಮತ್ತು ಬಯೋಮ್ಗಳು, ನಮಗೆ ಜೀವಿಗಳು ಇಲ್ಲಿಂದ ಶುರುವಾಗ್ತವೆ. ನೆಕ್ಸ್ಟ್ ಪಾಪ್ಯುಲೇಷನ್ ಅಂದ್ರೆ ಜೀವಿ ಸಂದಣಿ ಅಂದ್ರೆ ಜನಸಂಖ್ಯೆ ಅಂತ ನೋಡ್ತೀವಿ. ಕಮ್ಯುನಿಟಿ ಅಂದ್ರೆ ಜೀವಿಗಳ ಸಮುದಾಯ. ನೆಕ್ಸ್ಟ್ ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆ. ನೆಕ್ಸ್ಟ್ ಬಯೋಮ್ಗಳು ಅಂತ ಶುರುವಾಗ್ತವೆ. ಇದು ಕಡಿಮೆ ಸಂಖ್ಯೆಯಿಂದ ಹೆಚ್ಚು ಸಂಖ್ಯೆಯವರೆಗೆ ಇರುವಂಥ ಸರಿಯಾಗಿರುವಂಥ ಉತ್ತರ. ಅದೇ ನಾವು
ಹೆಚ್ಚಿನಿಂದ ಕಡಿಮೆ ಅಂತ ಬಂದಾಗ ಬಯೋಮ್, ಪರಿಸರ ವ್ಯವಸ್ಥೆ, ಜೀವಿ ಸಮುದಾಯ, ಜೀವಿ ಸಂಧಾನ, ಜೀವಿಗಳಿದು ಕಡಿಮೆ ಕಡೆ ಸೆಟ್ ಆಗಿರೋದು. ಬಟ್ ಇಲ್ಲಿ ಏರಿಕೆ ಕ್ರಮದಲ್ಲಿ ಅಂತ ಕೇಳ್ತಾನೆ. ಇದು ಇಳಿಕೆಯಿಂದ ಏರಿಕೆ ಕಡೆಗಿರುವಂಥ ಒಂದು ಸರಿಯಾಗಿರುವಂಥ ಉತ್ತರ. ಆಪ್ಷನ್ 2 ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರ್ತದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡ್ರಿ. ಇಡೀ ಕ್ವಶನ್ ಬರೀ ಹೇಳಿಕೆಗಳ ಮೇಲೆ ಇದ್ದು ನೋಡ್ರಿ. ಸೈನ್ಸ್ ಕ್ವಶನ್ ಯಾವ ಡೈರೆಕ್ಟ್ ಕ್ವಶನ್ ಇರಲಿಲ್ಲ. ಸುಮಾರು ನಾನೀಗ ಒಂದು 18 ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. 18ರಲ್ಲಿ ನನ್ನ ಪ್ರಕಾರ ಒಂದು 15 ಕ್ವಶನ್ಸ್ ಹೇಳಿಕೆ ಇದ್ದವು, ಒಂದೆರಡು ಮಾತ್ರ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದ್ದವು ಅಷ್ಟೇ. ಹಾವಸೆ ಸಸ್ಯಗಳು, ಈಗ ನಾವು ಇಂಗ್ಲೀಷಲ್ಲಿ ಬ್ರಯೋಫೈಟಗಳು ಅಂತ ಕರಿತೀವಿ. ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರಿತೀವಿ. ಹೌದು, ದೀಸ್ ಆರ್ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಅಂದರೆ ಇವು ನೀರಲ್ಲಿ ಮತ್ತು ನೆಲದಲ್ಲಿ ಎರಡು ಕಡೆ ಬೆಳೆಯುವಂಥ ಸಸ್ಯಗಳಾಗಿದ್ದಾವೆ. ಅವುಗಳನ್ನ ಬ್ರಯೋಫೈಟಗಳು, ಹಾವಸೆ ಸಸ್ಯಗಳು ಅಂತ ಕರಿತೀವಿ. ಕರೆಕ್ಟ್. ಅವುಗಳು ಮಣ್ಣಿನಲ್ಲಿ ಜೀವಿಸುತ್ತವೆ, ಆದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ನೀರಿನ ಮೇಲೆ ಅವಲಂಬಿತವಾಗಿವೆ. ಇದನ್ನು ಕರೆಕ್ಟು. ಯಾಕಂದರೆ ಆ ಲೈಂಗಿಕ ಸಂತಾನೋತ್ಪತ್ತಿಗೆ ತನ್ನ ಸಸ್ಯಗಳಲ್ಲಿ ಇರುವಂಥ ಏನು ಬೀಜಕ ಅಂಡಕಗಳಿರ್ತಾವಲ್ಲ, ಅವು ನೀರಿನ ಮುಖಾಂತರನೇ ಮತ್ತೊಂದು ಸಸ್ಯವನ್ನು ಸೇರಿದಾಗ ಇಲ್ಲಿ ಗಂಡು ಒಂದು ಅಂಡಕ ಹೋಗಿ ಹೆಣ್ಣು ಅಂಡಕವನ್ನು ಸೇರಿಕೊಂಡಾಗ ಮಾತ್ರ ಅದಕ್ಕೊಂದು ಮಾಧ್ಯಮ ಯಾವುದಂದ್ರೆ ನೀರು. ಆ ನೀರಿನ ಮುಖಾಂತರ ಹರಕೊಂಡು ಮತ್ತೊಂದು ಸಸ್ಯವನ್ನು ಸೇರಿದಾಗನೇ ಈ ಗಂಡು ಮತ್ತು ಹೆಣ್ಣು ಒಂದು ಸಮ್ಮೇಳನದಿಂದನೇ ಅಲ್ಲಿ ಲೈಂಗಿಕ ಕ್ರಿಯೆ ನಡೆದುಬಿಟ್ಟು ಮತ್ತೆ ತನ್ನ ಜೀವಿ ಸಮುದಾಯ ಇನ್ಕ್ರೀಸ್ ಆಗ್ತದೆ. ಹಾಗಾಗಿ ಇವುಗಳು ಮಣ್ಣಿನಲ್ಲಿ ಜೀವಿಸುತ್ತವೆ. ಹೌದು, ಮಣ್ಣಲ್ಲಿ ಜೀವನ ಮಾಡ್ತವೆ, ಆದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ಮಾತ್ರ ನೀರಿನ ಮೇಲೆ ಅವಲಂಬಿತವಾಗಿರುತ್ತವೆ. ಎರಡೂ ಹೇಳಿಕೆಗಳು ಸಹಿತ ಸರಿಯಾಗಿರುವಂಥ ಹೇಳಿಕೆಗಳಾಗಿದ್ದಾವೆ. ಇಲ್ಲಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಎ ಮತ್ತು ಆರ್ನ ಸರಿಯಾದ ವಿವರಣೆಯಾಗಿದೆ, ಕರೆಕ್ಟ್ ಇದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ವಿವರಣೆ ಆಗಿಲ್ಲ ಅಂತ ಕೊಡ್ತೇನೆ. ತಪ್ಪು, ಇದು ತಪ್ಪು, ಇದು ತಪ್ಪು. ಇದು ಸರಿಯಾಗಿರುವಂಥ ಹೇಳಿಕೆ. ಒಂದನೇದು ಎ ಅನ್ನೋದು ನಮಗೆ ಸರಿಯಾಗಿರುವಂಥ ಒಂದು ಸ್ಟೇಟ್ಮೆಂಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಎಸ್, ಐ ಹೋಪ್ ಇಷ್ಟು ಈ ಬೆಂಗಳೂರು ವಾಟರ್ ಸಿವೇಜ್ ಬೋರ್ಡಲ್ಲಿರುವಂಥ HK ಹೈದರಾಬಾದ್ ಕರ್ನಾಟಕದ AE ಅಸಿಸ್ಟೆಂಟ್ ಇಂಜಿನಿಯರ್ಗೆ ಗ್ರೂಪ್ ಬಿ ಎಕ್ಸಾಮ್. ಇದು ಕ್ಲಾಸ್ 2 ಆಫೀಸರ್ ಆಗುವಂಥ ಒಂದು ಪೇಪರ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್. ಇದು ಐ ಥಿಂಕ್ ಎಲ್ಲರೂ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟನ್ನು ನೀವು ಎಂಜಾಯ್ ಮಾಡೋದಂತ ಅಂದ್ಕೊಂಡಿನಿ. ಈ ರೀತಿ ಕಾನ್ಸೆಪ್ಟ್ಗಳು ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸ್ ಎಕ್ಸಾಮ್ದಲ್ಲಿ ಬರ್ತಾ ಇದ್ದಾವೆ. ಹಂಗಾಗಿ ಕಾನ್ಸೆಪ್ಟ್ ಬೇಸ್ಡ್ ಓದೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹೇಳಿನಲ್ಲ, ಯಾವುದೇ ನಂದು KEA ಪೇಪರ್ ಸುಮಾರು ಒಂದು 10-15 ಪೇಪರ್ ನಾನು ಸಾಲ್ವ್ ಮಾಡಿದ್ದೀನಿ. 20 ಕ್ವಶನ್ಗಿಂತ ಕಡಿಮೆ ಇರುವಂಥ ಯಾವ ಎಕ್ಸಾಮು ಇಲ್ಲ. ಮಿನಿಮಮ್ 20 ಸೈನ್ಸ್ ಕ್ವಶನ್, 20+ ಸೈನ್ಸ್ ಕ್ವಶನ್ ಕೇಳ್ತಾ ಇದ್ದಾನೆ. ಹಾಗಾಗಿ ಸೈನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಿಮಗೇನಾದರೂ ಸೈನ್ಸ್ನ ಥಿಯರಿ ಕ್ಲಾಸಸ್ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಥೆರಾಟಿಕಲ್ ಪಾರ್ಟ್ ಬೇಕಾಗಿತ್ತಂದರೆ SB ಸೈನ್ಸ್ ಅಡ್ಡ ಆ್ಯಪಲ್ಲಿ ನಿಮಗೆ ಕ್ಲಾಸಸ್ ಸಿಗ್ತವೆ. ಒಂದ್ಸಲ ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿರುವಂಥ ಕೋರ್ಸಸನ್ನು ಒಂದ್ಸಲ ನೋಡಿ. ನಿಮಗೆ ಕಂಟೆಂಟ್ ಚೆನ್ನಾಗಿ ಅನ್ನಿಸ್ತು, ವರ್ತ್ ವಾಚಿಂಗ್ ಇತ್ತು, ನೀವು ನೋಡ್ಬೋದು, ಕಂಟೆಂಟ್ ನಮ್ಗೆ ಹೆಲ್ಪ್ ಆಗ್ತಂತ ಅಂತ ಅನಿಸಿದ್ರೆ ನೀವು ಆ್ಯಪ್ಗಳನ್ನು ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡು ಮುಂದಿನ ತರಗತಿಗೆ ನೀವು ಮುಂದಿನ ಒಂದು ಪ್ರಿಪ್ರೇಷನ್ ನೀವು ಮಾಡ್ಕೊಳ್ಳೋಕೆ ನಿಮಗೆ ಅನುಕೂಲ ಆಗ್ತದೆ. ಮತ್ತು ನೀವಷ್ಟೇ ನೋಡೋದಷ್ಟೇ ಅಲ್ಲ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ SB ಸೈನ್ಸ್ ಅಡ್ಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಮತ್ತು ನೀವು ಶೇರ್ ಮಾಡ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ. ಮುಂದೆ ಯಾವುದೇ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬಂದು ನೋಡ್ಕೊಳ್ಳೋಕ್ಕೆ ಟೈಮ್ ಉಳಿತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಈ RTCಯಲ್ಲಿ ಸಹಿತ ಒಂದು ಬಿ ಗ್ರೂಪ್ ಎಕ್ಸಾಮ್ ಆಗಿತ್ತು. ಅದನ್ನು ಸಹಿತ KA ಇಲಾಖೆಯಿಂದ ಆಗಿರುವಂಥ ಪೇಪರೇ. ನೆಕ್ಸ್ಟ್ ಒಂದು ಸೆಷನಲ್ಲಿ ಆ ಪೇಪರನ್ನು ಸಹಿತ ನಿಮಗೆ ಬಿಡಿಸಿ ಸಾಲ್ವ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.